ಎಲ್ಲರಿಗೂ ನಮಸ್ಕಾರ. ಅಗ್ರಿಪ್ಲೆಕ್ಸ್ ವತಿಯಿಂದ ಈ ದಿನ ನಾವು ಕ್ಯಾಪ್ಸಿಕಮ್ ಬಗ್ಗೆ ಮಾತಾಡೋಣ ಲೈವ್ ಅಲ್ಲಿ. ನಿಮ್ದು ಏನೇ ನೀವು ಕ್ಯಾಪ್ಸಿಕಮ್ ಬೆಳೆಗಾರರಾಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ನಾವು ಬೆಳಿತೀವಿ ಅಂತ ಆಸೆ ಇಟ್ಕೊಂಡಿರೋರಾಗಿರ್ಬೋದು, ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ ಅಗ್ರಿಪ್ಲೆಕ್ಸ್ ಅಂತ ನಾವು ಹಲವಾರು ಲೈವ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಮೊನ್ನೆ ಟೊಮೆಟೊ ಬಗ್ಗೆ ಲೈವ್ ಆಗಿದೆ, ಆಮೇಲೆ ಬನಾನಾ ಬಗ್ಗೆ ಲೈವ್ ಆಗಿದೆ. ಇವತ್ತು ನಾವು ತುಂಬಾ ಕಸ್ಟಮರ್ಸ್ ರಿಕ್ವೆಸ್ಟ್ ಮೇಲೆ ಫಾರ್ಮರ್ಸ್ನ ರಿಕ್ವೆಸ್ಟ್ ಮೇಲೆ ಕ್ಯಾಪ್ಸಿಕಮ್ ಬಗ್ಗೆ ಲೈವ್ಗೆ ಬಂದಿದ್ದೀವಿ. ಅಂಡ್ ನೋಡೋಣ ಯಾರ್ಯಾರು ಲೈವ್ ಅಲ್ಲಿ ಇದ್ದೀವಿ. ಈ ಲೈವ್ ಹೇಗ್ ಮಾಡ್ತೀವಿ ಅಂದ್ರೆ ನಮಗೆ ಒಂದು ಫಾರ್ಮರ್ಸ್ ಮತ್ತೆ ನಮ್ಮ ಹತ್ರ ಒಂದು ಡೈರೆಕ್ಟ್ ಇಂಟ್ರಾಕ್ಷನ್ ಇರಲಿ, ಮತ್ತೆ ಅವ್ರಿಗೆ ಏನೇನು ಡೌಟ್ಸ್ ಇದೆ ಅದನ್ನ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಬಹುದು, ಕ್ಲೀನ್ ಆಗಿ ಕೊಡ್ಬೋದು. ಅಂದ್ರೆ ಲೈವ್ ಇದ್ರೇನೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಯಾವ್ದಾದ್ರು ಎಜುಕೇಶನಲ್ ವಿಡಿಯೋ ಮಾಡೋಕ್ಕಿಂತ ಲೈವ್ ಬಂದಾಗ ಲೈವ್ ಇಂಟ್ರಾಕ್ಷನ್ ಇರೋದ್ರಿಂದ ಅವ್ರ ಪ್ರಾಬ್ಲಮ್ನ ಅಲ್ಲೇ ಶೇರ್ ಮಾಡಬಹುದು, ಅಲ್ಲೇ ಅವರು ಅದಕ್ಕೆ ಉತ್ತರನ ತಿಳ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಲೈವ್ ಅನ್ನ ಶುರು ಮಾಡ್ಕೊಂಡಿದೀವಿ. ಓಕೆ, ಇವತ್ತು ಏನಂದ್ರೆ ಈಗ ನಾವು ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾನೆ ಇರ್ಬೋದು, ಮೊದಲು ಅಷ್ಟು ಕ್ಯಾಪ್ಸಿಕಮ್ ಅಷ್ಟು ನಾವು ಯೂಸ್ ಮಾಡ್ತಿಲ್ಲ ದಿನನಿತ್ಯ ಜೀವನದಲ್ಲಿ. ಇವಾಗ ನೀವು ನೋಡಿದ ಹಾಗೆ ತುಂಬಾ ಕಡೆ ಮನೆಯಲ್ಲೂ ಸಹ ಯೂಸ್ ಮಾಡ್ತಾ ಇದೀವಿ. ಇನ್ನ ಫ್ಯಾನ್ಸಿ ರೆಸ್ಟೋರೆಂಟ್ ಅಲ್ಲೂ ಕಂಪಲ್ಸರಿ ಯೂಸ್ ಮಾಡ್ತಾನೆ ಇದ್ದಾರೆ. ಇನ್ನ ಎಕ್ಸ್ಪೋರ್ಟ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಿಮ್ಮ ಈಗ ಪಿಜ್ಜಾ ಹಟ್ ಅಥವಾ KFC ಈ ಕಡೆ ಎಲ್ಲಾನು ನಿಮಗೆ ಕ್ಯಾಪ್ಸಿಕಮ್ ಯೂಸೇಜ್ ತುಂಬಾನೇ ಇದೆ, ಮತ್ತು ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಕ್ಯಾಪ್ಸಿಕಮ್ಗೆ ಇತ್ತೀಚೆಯಿಂದ. ಸೊ ಇದನ್ನ ಬೆಳೆದ್ರೆ ನಮಗೆ ರೇಟ್ ಸಹ ಅಷ್ಟೇ ಡಿಮ್ಯಾಂಡ್ ಇರ್ಬೇಕಾದ್ರೆ ನಮ್ಗೆ ಯಾವುದೇ ಪ್ರಾಡಕ್ಟ್ ಆಗಲಿ, ಈಗ ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಇದೆ ಅಂದಾಗ ನಾವು ಅದನ್ನ ಬೆಳೆದಾಗ ನಮಗೆ ರೇಟ್ ಸಿಗೋದು ಗ್ಯಾರಂಟಿ ಇದೆ. ಹಾಗಾಗಿ ಒಂದು ರೈತರಿಗೆ ಒಂದು ಎಕನಾಮಿಕಲಿ ತುಂಬಾ ಬೆನಿಫಿಟ್ ಆಗೋಕ್ಕೆ ಇದೊಂದು ಕ್ರಾಪ್ ಸಹ ಆಗಿದೆ. ಓಕೆ, ಇವಾಗ ನಾವು ಕ್ಯಾಪ್ಸಿಕಮ್ ನ ಹೇಗೆ ಬೆಳೆಯೋದು, ಇದರಲ್ಲಿ ಏನೇನು ಪ್ರಾಬ್ಲಮ್ ಬರಬಹುದು, ಅಥವಾ ಹೇಗೆ ಇದನ್ನ ಎರಡು ತರನು ಬೆಳಿಬಹುದು. ಲೈಕ್ ನೀವು ಹೊರಗಡೆ ಖಾಲಿ ಓಪನ್ ಫೀಲ್ಡ್ ಜಮೀನಲ್ಲೂ ಬೆಳಿಬಹುದು, ಮತ್ತೆ ನಿಮ್ಮ ಪಾಲಿ ಹೌಸ್ ಅಲ್ಲಿ ಸಹ ಬೆಳಿಬಹುದು. ಮತ್ತೆ ಓಪನ್ ಫೀಲ್ಡ್ ಅಲ್ಲಿ ಬೆಳೆದ್ರೆ ಏನೇನು ತೊಂದರೆ ಆಗುತ್ತೆ, ಮತ್ತೆ ಪಾಲಿ ಹೌಸ್ ಅಲ್ಲಿ ಬೆಳೆದ್ರೆ ಏನ್ ಅಡ್ವಾಂಟೇಜ್ ಇದೆ, ಇದ್ರ ಬಗ್ಗೆನೂ ಇವತ್ತು ತಿಳ್ಕೊಳ್ಳೋಣ. ಮತ್ತೆ ಇದನ್ನ ಹೇಗೆ ಪಾಲಿ ಹೌಸ್ ಅಲ್ಲಿ ಆದ್ರೆ ಹೇಗೆ ಬೆಳೆಯೋದು, ಇದಕ್ಕೆ ಟ್ರೈನಿಂಗ್ ಪಿಂಚಿಂಗ್ ಎಲ್ಲ ಅಂದ್ರೆ ಪ್ರೂನಿಂಗ್ ಅಂಡ್ ಟ್ರೈನಿಂಗ್ ಸಹ ಮಾಡಬೇಕಾಗುತ್ತೆ ಇದಕ್ಕೆ ಡಿಸೀಸ್ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ. ಸೊ ನಾವು ಅದ್ರ ಬಗ್ಗೆನೂ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾರ್ಯಾರಿದ್ದೀರಿ? ಓಕೆ, ಇನ್ನೊಂದು ಸ್ವಲ್ಪ ಜನ ಲೈವ್ ಅಲ್ಲಿ ಬರಲಿ, ನಾವು ವಿಡಿಯೋ ಶುರು ಮಾಡೋಣ. ಇದಕ್ಕಿಂತ ಮುಂಚೆ ಇವತ್ತು ಓಕೆ, ನಮಗೆ ರವಿ ಅವರು ಮಾಡಿದ್ದಾರೆ. ಹೆಲೋ ಸರ್, ಎಲ್ಲ ತರಹದ ವಾತಾವರಣ. ಇವತ್ತು ಅದ್ರ ಬಗ್ಗೆನೂ ಸರ್ ಮಾತಾಡೋಣ. ಎಲ್ಲಾ ತರಹದ ವಾತಾವರಣದಲ್ಲೂ ಬೆಳಿಬಹುದಾ ಅಂತ ಕೇಳ್ತಿದ್ದಾರೆ. ಇದು ಆಕ್ಚುಲಿ ಒಂದು ಕೂಲ್ ಸೀಸನ್ ಕ್ರಾಪ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ಕೂಲ್ ಕ್ಲೈಮೇಟ್ ಓಪನ್ ಫೀಲ್ಡ್ ಅಲ್ಲಿ ಯಾಕೆ ಬೆಳೆಯಕ್ಕಾಗಲ್ಲ ಅಂದ್ರೆ ಈ ಮೇಜರ್ ಇದೆ, ಕ್ಲೈಮೇಟ್ ಕಂಡೀಷನ್ ಸೂಟ್ ಆಗಲ್ಲ ಎಲ್ಲ ಕಡೆ. ಇದರಲ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಅಂತ ಇದೆ ನೋಡಿ, more than 35 ಡಿಗ್ರಿ ಸೆಲ್ಸಿಯಸ್. ನಿಮ್ಮ ಅಲ್ಲಿನ ಜಮೀನಿನ ಟೆಂಪರೇಚರ್ ಏನಾದ್ರೂ ವಾತಾವರಣ ಟೆಂಪರೇಚರ್ 35 ಮೇಲೆ ಹೋದ್ರೆ, ಅಥವಾ ರಾತ್ರಿ ಟೆಂಪರೇಚರ್ ಏನಾದ್ರೂ ನಿಮಗೆ ಬಿಲೋ 12 ಡಿಗ್ರಿ ಹೋದ್ರೆ ಏನಾಗುತ್ತೆ ಅಂದ್ರೆ ಫ್ರೂಟ್ ಸೆಟ್ ಆಗಲ್ಲ. ಅಂದ್ರೆ ನಿಮಗೆ ತುಂಬಾನೇ ಈಲ್ಡ್ ಲಾಸ್ ಆಗುತ್ತೆ, ಈಲ್ಡ್ ಬರಲ್ಲ, ತುಂಬಾನೇ ಲಾಸ್ ಆಗುತ್ತೆ. ಸೊ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಎಲ್ಲ ಕಡೆ ಬೆಳೆಯಕ್ಕಲ್ಲ. ಬಟ್ ಅದೇ ನೀವು ಓಪನ್ ವೆಂಟಿಲೇಟೆಡ್ ಪಾಲಿಹೌಸ್ ಆದ್ರೆ ಕಂಟ್ರೋಲ್ ಕ್ಲೈಮೇಟ್ ಇರುತ್ತೆ, ಅಲ್ಲಿ ನೀವು ಎಲ್ಲ ಟೈಮಲ್ಲೂ ಸಹ ಬೆಳಿಬಹುದು ಸರ್. ಯಾಕಂದ್ರೆ ನಾವೇ ಕ್ಲೈಮೇಟ್ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಸೊ ಇದು ಅಡ್ವಾಂಟೇಜ್, ಪಾಲಿಹೌಸ್ ಅಡ್ವಾಂಟೇಜ್ ಇದಾಗಿದೆ. ಅಂಡ್ ಇಯರ್ ರೌಂಡ್ ಪ್ರೊಡಕ್ಷನ್ ಇರುತ್ತೆ. ಇವಾಗ ಸೀಸನ್ ವೈಸ್ ಆದ್ರೆ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ಅಗ್ರಿಕಲ್ಚರ್ ಕಮೋಡಿಟೀಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೀಸನ್ ಅಲ್ಲಿ ಮಾರ್ಕೆಟ್ ಲೆಟ್ ಇರುತ್ತೆ. ಈಗ ಟೊಮೆಟೊ ಅಂದ್ರೆ ಒಂದೇ ಸಲ ಬಂದ್ಬಿಡುತ್ತೆ, ಲೈಕ್ ಮಾರ್ಕೆಟ್ ಪ್ರೈಸ್ ಇರಲ್ಲ. ಬೇರೆ ಟೈಮ್ ಈಗ ಮಳೆ ಕಂಪೇರ್ ಮಾಡಿದ್ರೆ ಟೊಮೆಟೊದ ರೇಟ್ ತುಂಬಾ ಜಾಸ್ತಿ ಆಗುತ್ತೆ. ಅದೇ ಆ ಟೈಮಲ್ಲಿ ಏನಾಗುತ್ತೆ, ಟೊಮೆಟೊ ಪ್ರೊಡಕ್ಷನ್ ಇರಲ್ಲ. ಸೊ ಬಟ್ ನಾವು ಈಗ ಪಾಲಿಹೌಸ್ ಹಾಕೊಂಡ್ರೆ ಏನಾಗುತ್ತೆ ಹೇಳಿ, ಆ ಟೈಮಲ್ಲಿ ಬೆಳಿಬಹುದು. ಯಾವಾಗ ಮಾರ್ಕೆಟ್ ಅಲ್ಲಿ ಕಮ್ಮಿ ಇದೆ ಅವಾಗ ಬೆಳೆದ್ರೆ ನಮಗೆ ಏನ್ ಹೇಳಿ ಅಡ್ವಾಂಟೇಜ್ ಸಿಗುತ್ತೆ, ಮತ್ತೆ ಪ್ರೈಸಸ್ ಜಾಸ್ತಿ ಸಿಗುತ್ತೆ. ಸೊ ನಾವು ಬೆಳೆದಿದ್ದಕ್ಕೊಂದು ಉಪಯೋಗನೂ ಸಹ ಆಗುತ್ತೆ, ಮತ್ತೆ ಖುಷಿನೂ ಸಹ ಆಗುತ್ತೆ. ಓಕೆ, ಶಿಲ್ಪ ಅವರು ಹೇಳಿದ್ದಾರೆ, ಗುಡ್ ಈವ್ನಿಂಗ್ ಸರ್, ವೇರ್ ಕೆನ್ ಐ ಗೆಟ್ ದ ಗುಡ್ ಕ್ಯಾಪ್ಸಿಕಮ್ ಸೀಡ್ಸ್? ಓಕೆ, ಶಿಲ್ಪ ಅವರೇ, ಗುಡ್ ಕ್ಯಾಪ್ಸಿಕಮ್ ಸೀಡ್ಸ್ ಅಂದ್ರೆ ಈಗ ನೀವು ನಮ್ಮ ಅಗ್ರಿಪ್ಲೆಕ್ಸ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ಆಪ್ ಇದೆ ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ, ಇನ್ಸ್ಟಾಲ್ ಮಾಡಿ. ಅಂಡ್ ಅದರಲ್ಲಿ ಈಸಿಯಾಗಿ ನಿಮಗೆ ಬೈ ಸೀಡ್ಸ್ ಅಂತ, ಅಲ್ಲೇ ನಿಮ್ಗೆ ಯೂಸರ್ ಫ್ರೆಂಡ್ಲಿ ಇದೆ ಆಪ್. ಅದರಲ್ಲಿ ಬೈ ಸೀಡ್ಸ್ ಅಂತ ಕೊಟ್ರೆ ನಿಮಗೆ ಕ್ಯಾಟಗರಿ ವೈಸ್, ಕ್ರಾಪ್ ವೈಸ್ ಸೀಡ್ಸ್ ಇದೆ, ಅಲ್ಲಿ ಸಹ ನೀವು ಕ್ಯಾಪ್ಸಿಕಮ್ ಸೀಡ್ಸ್ ನ ಪರ್ಚೇಸ್ ಮಾಡಬಹುದು. ಅಂಡ್ ಯಾವ್ದಾವ್ದು ಸೀಡ್ಸ್ ನ ತಗೋಬಹುದು ಅನ್ನೋದ್ರ ಬಗ್ಗೆನೂ ಸಹ ನಾನು ಯಾವ್ದಾವ್ ಸೀಡ್ಸ್ ಈಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಓಡ್ತಾ ಇದೆ, ಮತ್ತೆ ಫಾರ್ಮರ್ಸ್ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ತಿಳಿಸ್ತೇನೆ. ಓಕೆ, ವಿಚ್ ಇಸ್ ದ ಬೆಸ್ಟ್ ವೆರೈಟಿ ಕೆನ್ ಬಿ ಗ್ರೋ? ನಾಗೇಶ್ ರೆಡ್ಡಿ ಅವರೇ, ತುಂಬಾ ಧನ್ಯವಾದ. ನಾನು ಇದುವರೆಗೂ ಅದೇ ಮಾತಾಡ್ತಾ ಇದ್ದೆ, ಯಾವ ವೆರೈಟಿ ಬಗ್ಗೆ ಹೇಳ್ತೀನಿ ಅಂತ. ಇನ್ನೊಂದು ನಿಮಿಷದೊಳಗೆ ನಾನು ಅದನ್ನ
ಶುರು ಮಾಡ್ತೀನಿ. ಓಕೆ, ನಿಮಗೆ ಈಗ ಫಸ್ಟ್ ಕ್ಯಾಪ್ಸಿಕಮ್ ಬೆಳಿತೀನಿ ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ, ನಾನು ಓಪನ್ ಫೀಲ್ಡ್ ಅಲ್ಲಿ ಬೆಳಿತೀನ ಅಥವಾ ಪಾಲಿಹೌಸ್ ಅಲ್ಲಿ ಬೆಳಿತೀನ. ಪಾಲಿಹೌಸ್ ಬೆಳೆಯೋದಾದ್ರೆ ನಿಮಗೆ ಇನಿಷಿಯಲ್ ಕಾಸ್ಟ್ ಆಲ್ರೆಡಿ ಪಾಲಿಹೌಸ್ ಇದ್ರೆ ಇಟ್ ವಾಸ್ ವೆಲ್ ಅಂಡ್ ಗುಡ್, ನಿಮಗೆ ತುಂಬಾನೇ ಕಡಿಮೆ ಖರ್ಚಲ್ಲಿ ನಿಮಗೂ ಕ್ರಾಪ್ ನ ತಗೊಳಕ್ಕೆ ಸರಿ ಆಗುತ್ತೆ. ಬಟ್ ನಿಮಗೆ ಪಾಲಿಹೌಸ್ ಇಲ್ಲ ಅಂದಾಗ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪಾಲಿಹೌಸ್ ಲೈಕ್ ಒಂದು ಮನೆ ಕಟ್ತಂಗೆ, ಅಂದ್ರೆ ಗಿಡಗಳಿಗೆ ಒಂದು ಮನೆ ಕಟ್ಕೊಟ್ಟಂಗೆ, ಅದು ನಮಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಬಿದ್ದೆ ಬೀಳುತ್ತೆ. ಅದರಲ್ಲೂ ನೀವು ಒಂದೇ ಈಗ ಲೋ ಕಾಸ್ಟ್, ನಿಮಗೆ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಒಂದು ಅರ್ಧ ಎಕರೆಗೆ ನಿಮಗೆ ಒಂದು 5 ಲಕ್ಷ ಒಳಗಾಗಬೇಕಂದ್ರೆ ಸ್ಟೋನ್ ಪಿಲ್ಲರ್ಸ್ ಮತ್ತೆ ಶೇಡ್ ನೆಟ್, ಇದು ಇನ್ಸೆಕ್ಟ್ ಪ್ರೂಫ್ ಶೇಡ್ ನೆಟ್ ಯೂಸ್ ಮಾಡಿ ಸಹ ಇದನ್ನ ಬೆಳಿಬಹುದು. ಇನ್ನ ನೀವು ಓಪನ್ ವೆಂಟಿಲೇಟೆಡ್ ಪಾಲಿಹೌಸ್ ಹೋಗ್ತೀನಿ ಅಂದ್ರೆ ಏನಾಗುತ್ತೆ ಅಂದ್ರೆ ಪರ್ ಸ್ಕ್ವೇರ್ ಮೀಟರ್ ಏನಾಗುತ್ತೆ ಅಂದ್ರೆ ಮಿನಿಮಮ್ ಒಂದು 450 to 600 ಅಥವಾ 500 rupees ಪರ್ ಸ್ಕ್ವೇರ್ ಮೀಟರ್ ಗೆ ಖರ್ಚಾಗುತ್ತೆ. ಸೊ ಅರ್ಧ ಎಕರೆಗೆ ನಿಮಗೆ 10 ರಿಂದ 12 ಲಕ್ಷ ಅವರೇಜ್ ಆಗಿ ನೀವು ಖರ್ಚು ಮಾಡಬೇಕಾಗುತ್ತೆ. ಅಂದ್ರೆ ಪಾಲಿಹೌಸ್ಗೆ ನಾನು ಹೇಳ್ತಾ ಇರೋದು. ಒಂದ್ಸರಿ ಇದನ್ನ ನಾನು ಮೊದಲೇ ಹೇಳ್ದಂಗೆ ಒಂದ್ಸರಿ ನೀವು ಇನ್ಸ್ಟಾಲ್ ಮಾಡಿದ್ರೆ ಇಟ್ ವಾಸ್ ನಿಮಗೆ ತುಂಬಾ ವರ್ಷ ಇದರಲ್ಲಿ ಈಲ್ಡ್ ಸಹ ತಗೋಬಹುದು. ಮತ್ತೆ ನಿಮಗೆ ಯಾವ್ದಾದ್ರು ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಅಂದಾಗ ನೀವು ಪಾಲಿಹೌಸ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ನಮಗೆ ಏನು ಎಫೆಕ್ಟ್ ಆಗಲ್ಲ. ಅದೇ ನೀವು ಹೊರಗಡೆ ಬೆಳೆದಾಗ ಯಥೇಚ್ಛವಾಗಿ ಮಳೆ ಅಥವಾ ಯಥೇಚ್ಛವಾಗಿ ಬಿಸಿಲು ಏನಾದ್ರು ಬರ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಕ್ರಾಪಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇವಾಗ ವೆರೈಟೀಸ್ ಅಂದಾಗ ನಾನು ಇಮೇಜ್ ಸಹ ತೋರಿಸ್ತೀನಿ. ಇವತ್ತು ಇಮೇಜ್ ತೋರಿಸಲಿಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಯಾವ ವೆರೈಟೀಸ್ ಇದೆ ಅಂತ. ನಮಗೆ ವೆರೈಟಿ ಡಿಸೈಡ್ ಮಾಡ್ಬೇಕಾದ್ರೆ ಫಸ್ಟ್ ಓಪನ್ ಫೀಲ್ಡ್ ಗೆ ಬೇರೆ ವೆರೈಟೀಸ್ ಇರುತ್ತೆ, ಮತ್ತೆ ಪಾಲಿಹೌಸ್ಗೆ ಬೇರೆ ವೆರೈಟೀಸ್ ಇರುತ್ತೆ. ಓಪನ್ ಫೀಲ್ಡ್ ಗೆ ಅಂತ ಬಂದಾಗ, ಪಾಲಿಹೌಸ್ಗೆ ಅಂತ ಬಂದಾಗ ನಾವು ಇಂಡಿಟರ್ಮಿನೇಟ್ ನ ಚೂಸ್ ಮಾಡ್ತೀವಿ. ಅಂದ್ರೆ ಪ್ಲಾಂಟ್ ಹೈಟ್ ಅಪ್ ಟು ನೀವು 12 ಫೀಟ್ಸ್ ತನಕ ಹೋಗುತ್ತೆ. 10 to 12 ಫೀಟ್ಸ್ ತನಕ ಪಾಲಿಹೌಸ್ ಅಲ್ಲ. ಆದ್ರೆ ಅದೇ ಶೇಡ್ ನೆಟ್ ಅಲ್ಲಿ ನೀವು ಬೆಳಿತೀನಿ ಅಂದ್ರೆ ಒಂದು 8 to 10 ಫೀಟ್ಸ್ ತನಕ ಹೋಗುತ್ತೆ. ಅಂಡ್ ಇವಾಗ ವೆರೈಟೀಸ್ ನಾನು ಹೇಳ್ತೀನಿ ನೋಡಿ. ನಮಗೆ ರಿಜ್ವಾನ್ ಅವ್ರದ್ದು ಸೀಡ್ಸ್ ಇದೆ, ಮತ್ತೆ ಸಿಂಜೆಂಟಾದವ್ರದ್ದು ಸೀಡ್ಸ್ ಇದೆ. ಸಿಂಜೆಂಟಾದಲ್ಲಿ ಇದು ಇಂದ್ರ ಅಂತ ಎಲ್ಲರಿಗೂ ಕಾಣಿಸ್ತಾ ಇದಲ್ಲ, ಇದು ಗ್ರೀನ್. ಕ್ಯಾಪ್ಸಿಕಮ್ ಅಲ್ಲಿ ನಾವು ವೆರೈಟಿ ಚೂಸ್ ಮಾಡ್ಬೇಕಾದ್ರೆ ಇನ್ನೊಂದು ಮನಸ್ಸಲ್ಲಿ ಏನ್ ಇಟ್ಕೋಬೇಕಂದ್ರೆ ನಾವು ಯಾವ ಕಲರ್ ವೆರೈಟಿ ಬೆಳೀತಾ ಇದೀವಿ ಅಂತ. ಡಿಫ್ರೆಂಟ್ ಮಾರ್ಕೆಟ್ ಅಲ್ಲಿ ಏನಿದೆ, ಡಿಫ್ರೆಂಟ್ ಸೀಡ್ಸ್ ಇದೆ, ಡಿಫ್ರೆಂಟ್ ಕಲರ್ಸ್ ಗಾಗಿ. ಸೊ ನೀವು ಗ್ರೀನ್ ಹೊರಗಡೆ ಓಪನ್ ಫೀಲ್ಡ್ ಅಲ್ಲಿ ಬೆಳಿತೀನಿ ಅಂದಾಗ ನೀವು ಇದನ್ನ ಚೂಸ್ ಮಾಡಬಹುದು, ಇಂದ್ರ ಅಂತ ಹೇಳಿ. ಆಮೇಲೆ ಸಿಂಜೆಂಟಾದವ್ರದ್ದು ಇನ್ನ ಪಾಲಿಹೌಸ್ ಒಳಗೆ ನಿಮಗೆ ರೆಡ್ ಕಲರ್ ಕ್ಯಾಪ್ಸಿಕಮ್ ಅಂದ್ರೆ ಸಿಲಿನ್ ಅಂತ ಬರುತ್ತೆ, ಅಂಡ್ ಯೆಲ್ಲೋ ಕಲರ್ ಬೇಕಂದ್ರೆ ಲ್ಯೂಮಸ್ ಅಂತ ಬರುತ್ತೆ. ಇದು ಸಿಂಜೆಂಟಾದವ್ರ ಸೀಡ್ಸ್ ಇರುತ್ತೆ. ಅಂಡ್ ಇನ್ನ ರಿಜ್ವಾನ್ ಅವ್ರ ಸೀಡ್ಸ್ ಬಂದು ನಿಮಗೆ ಬಚಾಟೋ, ಇದು ತುಂಬಾ ಜನ ಬೆಳೀತಾ ಇದ್ದಾರೆ, ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಆಗಿದೆ. ಅಂಡ್ ಇನ್ಸ್ಪಿರೇಷನ್ ಇದು ನಿಮಗೆ ರೆಡ್ ಕಲರ್ ಆಗಿದೆ. ಮೆಸಿಲಿಯಾ ಇದು ನೀವು ರೆಡ್ ಮತ್ತೆ ಗ್ರೀನ್ ಎರಡು ಸಹ, ಅಂದ್ರೆ ಗ್ರೀನ್ ಸಹ ನೀವು ಹಾರ್ವೆಸ್ಟ್ ಮಾಡಬಹುದು, ಹಾಗೆ ರೆಡ್ ಸಹ ನೀವು ರೆಡ್ಗಾಗೂ ಇದು ಈ ಸೀಡ್ ಅನ್ನ ಬಳಸ್ಕೊಬಹುದು. ಡ್ಯುಯಲ್ ಪರ್ಪಸ್ ಅಂತಾನೆ ಹೇಳ್ತೀವಿ. ಆಮೇಲೆ ಪಸರೆಲ್ಲ ಇದು ಸಹ ನಿಮಗೆ ಡ್ಯುಯಲ್ ಪರ್ಪಸ್ ವೆರೈಟಿ, ರೆಡ್ ಅಂಡ್ ಗ್ರೀನ್ ವೆರೈಟಿ. ಈಗ ಗ್ರೀನ್ ಕ್ಯಾಪ್ಸಿಕಮ್ ನಿಮಗೆ ಸಿಗುತ್ತೆ. ಅಂಡ್ ನಿಮಗೆ ಟ್ರಿರೋರಾ ಅಂತ ಇದೆ, ಇದು ಆರೆಂಜ್ ಕಲರ್ ಕ್ಯಾಪ್ಸಿಕಮ್ 3 ತರ ಸಿಗುತ್ತೆ ಇದರಲ್ಲಿ. ಸೊ ಆರೆಂಜ್ ಕಲರಿಗಾಗಿ ಇದನ್ನ ಬೆಳೀತಾರೆ. ಅಂಡ್ ಸಿಂಪತಿ ಇದು ಇದೆ, ಬಟ್ ಈಗ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಗ್ರಿಪ್ಲೆಕ್ಸ್ ಅಲ್ಲಿ. ಓಕೆ, ಇದು ಇಷ್ಟು ನಿಮಗೆ ಈಗ ಯಥೇಚ್ಛವಾಗಿ ಅಂದ್ರೆ. ಆಮೇಲೆ ಯೆಲ್ಲೋ ಕ್ವೀನ್ ಅಂತ ಫಿಟೋದವ್ರದ್ದು ಇನ್ನೊಂದು ಯೆಲ್ಲೋ ಕ್ವೀನ್ ಅಂತ ಸಹ ಒಂದು ವೆರೈಟಿ ಇದೆ. ಆಮೇಲೆ ನಾಮದಾರಿ ಸೀಡ್ಸ್ ಅವ್ರದ್ದು NS281 ಇದು ರೆಡ್ ಕಲರ್ ಕ್ಯಾಪ್ಸಿಕಮ್ ಆಗಿದೆ. ಇಷ್ಟು ನಮ್ಮ ಹತ್ರ ಇರುವ ಸೀಡ್ಗಳಾಗಿದೆ. ಇದನ್ನ ಇನ್ನು ತುಂಬಾ ಮಾರ್ಕೆಟ್ ಅಲ್ಲಿ ಸೀಡ್ಸ್ ಇದೆ, ಬಟ್ ಯಥೇಚ್ಛವಾಗಿ ಇವಾಗ ಬೆಳೀತಾ ಇರೋ ಸೀಡ್ಸ್ ಅಲ್ಲಿ ನಾನು ಇವಾಗ ನಿಮಗೆ ಹೇಳಿದ್ದೀನಿ. ಓಕೆ, ಈಗ ಸೀಡ್ ಸೆಲೆಕ್ಷನ್ ಆಯ್ತು. ನಿಮ್ಗೆ ಯಾವ ಕಲರ್ ಕ್ಯಾಪ್ಸಿಕಮ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿದ್ರಿ. ಈಗ ನೀವು ಫಸ್ಟ್ ಮಾಡಬೇಕಾಗಿರೋದು ನರ್ಸರಿ. ಈಗ ನರ್ಸರಿ ಯಾವ್ದಾದ್ರು ಪ್ಲಾಂಟ್ಸ್ ಬೇಕೇ ಬೇಕಾಗುತ್ತೆ. ನೀವು ನರ್ಸರಿ ನೀವಾಗೆ ಮಾಡಬಹುದು ಅಥವಾ ಹೊರಗಡೆ ಯಾವ್ದಾದ್ರು ಒಳ್ಳೆ ನರ್ಸರಿ ಸಹ ತರಬಹುದು. ಇದು ನಿಮ್ಮ ಇಚ್ಛೆ ಮೇಲೆ ಬಿಟ್ಟಿರುತ್ತೆ. ಯಾಕೆಂದ್ರೆ ಕೆಲವೊಂದ್ಸರಿ ನರ್ಸರಿಲಿ ತಂದಾಗ ಅಲ್ಲಿಂದನೇ ರೋಗಗಳು ಬಂದಿರುತ್ತೆ ಅಥವಾ ಇನ್ಸೆಕ್ಟ್ಸ್ ಗಳು ಬಂದಿರುತ್ತೆ. ಇಲ್ಲ ನೀವೇ ಮಾಡ್ತೀನಿ ಅಂದ್ರೆ ಅದು ಒಂದು ಹೊಸ ಪ್ರಯೋಗ ಮತ್ತು ಸ್ವಲ್ಪ ಖರ್ಚು ಸಹ ನಿಮಗೆ ಕಡಿಮೆ ಆಗುತ್ತೆ. ಬಟ್ ನಿಮಗೆ ಬೆಳೆಯೋ ಒಂದು ನರ್ಸರಿ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ. ನೋಡಿ, ಇವಾಗ ನರ್ಸರಿ ಮಾಡಕ್ ನಿಮಗೆ ಪ್ರೋಟ್ರೇಸ್ ಅಂತ ಬರುತ್ತೆ, ಪ್ರೋಟ್ರೇಸ್ ಬೇಕಾಗುತ್ತೆ, ಕೋಕೋಪಿಟ್ ಬೇಕಾಗುತ್ತೆ. ಸೊ ನಿಮಗೇನೇ ಬೇಕಿದ್ರು ಸಹ ನಮ್ಮ ಅಗ್ರಿಪ್ಲೆಕ್ಸಿಗೆ ನೀವು ಕಾಲ್ ಮಾಡಿದ್ರೆ ಈ ಎಲ್ಲಾ ಮೆಟೀರಿಯಲ್ಸ್ ನಿಮ್ಗೆ ಏನ್ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಪುಟ್ಸ್ ಯಾವ್ದಾದ್ರು ಬೇಕು, ನಮ್ಮ ಒಂದು ಕೃಷಿ ಮಾಡೋದಕ್ಕೆ ಯಾವ್ಯಾವ ಇನ್ಪುಟ್ಸ್ ಬೇಕು ಎಲ್ಲ ಇನ್ಪುಟ್ ಸಹ ನಾವು ನಿಮಗೆ ತಲುಪಿಸ್ತೀವಿ. ನಮ್ಮ ಅಗ್ರಿಪ್ಲೆಕ್ಸ್ ಸಂಸ್ಥೆಯಿಂದ ನಿಮಗೆ ಗ್ಯಾರಂಟಿ ಬರುತ್ತೆ. ನೀವು ಫೋನ್ ಮಾಡಿ ನಮ್ಮ ಮಾಹಿತಿ ಕೇಳಿದ್ರೆ ಸಾಕು. ಮತ್ತೆ ಮಾಹಿತಿ ಸಹ ಕೊಡ್ತೀವಿ. ಯಾವ್ದಾದ್ರು ನಿಮಗೆ ಮಧ್ಯದಲ್ಲಿ ಈ ತರ ನಮಗೆ ಮಾಡಬೇಕು ಅಂದ್ಕೊಂಡಿದೀವಿ, ಆದ್ರೆ ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಸಹ ನಮ್ಮ ಮಾಹಿತಿನ ಸಹ ಕೊಡ್ತೀವಿ. ಫಸ್ಟ್ ನರ್ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕೋಕೋಪಿಟ್ ಪ್ರೋಟ್ರೇಲ್ ನೀವು ಸೋ ಮಾಡ್ಬೇಕು. ಸೀಡ್ ನ ಸೋ ಮಾಡಾದ್ಮೇಲೆ
ಒಂದ್ರ ಮೇಲೆ ಒಂದನ್ನ ಸ್ಟಾಕ್ ಮಾಡ್ಬೇಕು. ಒಂದ್ರ ಮೇಲೆ ಒಂದನ್ನ ಇಟ್ಬಿಟ್ಟು ಫಸ್ಟ್ ನೀರ್ ಹಾಕಿ ಸೋ ಮಾಡ್ತೀರಿ, ಆಮೇಲೆ ವಾಟರಿಂಗ್ ಮಾಡ್ತೀರಿ. ಲೈಟ್ ಇರಿಗೇಷನ್ ಯಾವತ್ತಷ್ಟೇ, ತುಂಬಾ ಹರಿದೋಗೋ ತರ ನೀರು ಕೊಡ್ಬೇಡಿ. ಲೈಟ್ ಇರಿಗೇಷನ್ ಕೊಟ್ಬಿಟ್ಟು ಒಂದ್ರ ಮೇಲೆ ಸ್ಟಾಕ್ ಮಾಡಿ. ಈ ಸ್ಟಾಕ್ ಆದ್ಮೇಲೆ ಅದನ್ನ ಈಗ ನಿಮ್ಮ ಹತ್ರ ಮಲ್ಚ್ ಶೀಟ್ ಇದ್ರೆ ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ಸ್ ಇದ್ರೆ ಅದನ್ನ ಕವರ್ ಮಾಡಿ ಒಂದು ವಾರ ತನಕ ನೀವು ಚೆಕ್ ಮಾಡ್ತೀರಿ. 3 days ಒನ್ಸ್. ನಿಯರ್ಲಿ ಇದು 5 to 6 days ಜರ್ಮಿನೇಷನ್ ಶುರು ಆಗುತ್ತೆ. ತುಂಬಾ ದಿನ ಇಡಬೇಡಿ. ಏನಾಗುತ್ತೆ ಅಂದ್ರೆ ಸೀಡ್ಲಿಂಗ್ಸ್ ತುಂಬಾ ಜರ್ಮಿನೇಟ್ ಆಗಿ ಏನಾಗುತ್ತೆ, ವೈಟ್ ಕಲರ್ ಆಗ್ಬಿಡುತ್ತೆ. ಫುಲ್ ತುಂಬಾನೇ ಸನ್ಲೈಟ್ ಇಲ್ದಾನೆ ಏನಾಗುತ್ತೆ, ಹಾಳಾಗುತ್ತೆ. ಆಕ್ಚುಲಿ ಅದು ತುಂಬಾ ಸ್ಟ್ರೆಂತ್ ಇರಲ್ಲ. ಆಮೇಲೆ ಪ್ಲಾಂಟಿಗೆ ಸ್ಟ್ರೆಂತ್ ಬರ್ಸೋದು ತುಂಬಾ ಕಷ್ಟ ಆಗುತ್ತೆ ಅದನ್ನ. ಸೊ 1 week ಒಳಗೆ ಜಸ್ಟ್ ಜರ್ಮಿನೇಷನ್ ಟ್ರೇ ಅಲ್ಲಿ ನಿಮಗೆ ಒಂದು 30% ಜರ್ಮಿನೇಷನ್ ಶುರು ಆಯ್ತು ಅಂದ ತಕ್ಷಣ ನೀವು ಅದನ್ನ ಟ್ರೇಗಳನ್ನ ಹರವಿ ಅಂದ್ರೆ ಎಲ್ಲಾನು ಒಂದ್ ಕಡೆಯಿಂದ ಜೋಡಿಸ್ಬಿಟ್ಟು ಒಂದು ಲೈಟ್ ಆಗಿ ಒಂದು ಇರಿಗೇಷನ್ ಕೊಟ್ರಿ. ಇರಿಗೇಷನ್ ಕೊಟ್ಟು ಒಂದು 5 days ಆದ್ಮೇಲೆ 10 days ಇಟ್ಕೊಳ್ಳಿ. 10 days ಆದ್ಮೇಲೆ ಏನ್ ಮಾಡಿ ಅಂದ್ರೆ ಇದಕ್ಕೆ ನೀವು ಈಗ 19 ಎಲ್ಲರಿಗೂ ಗೊತ್ತಿದೆ ವಾಟರ್ ಸಾಲ್ಯುಬಲ್, ಇದನ್ನ ನೀವು ಒಂದು 2 grams per liter ಹಾಕೊಂಡು ನೀವು ಸ್ಪ್ರೇ ಕೊಟ್ಟರಾಗುತ್ತೆ. ಮತ್ತೆ ನಿಮಗೆ ಈಗ ಅದರಲ್ಲಿ ಇನ್ಸೆಕ್ಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ನೊಂದು ಸ್ಪ್ರೇ ಯಾವ್ದಾದ್ರು ಇಮಿಡಾಕ್ಲೋಪ್ರಿಡ್ ಇರಬಹುದು. ಈ ತರ ಯಾವ್ದಾದ್ರು ಇನ್ಸೆಕ್ಟಿಸೈಡ್ಸ್ ಇದ್ರೆ ನೀವು ಇದನ್ನ ತಗೊಂಡು 0.5 ml, ನರ್ಸರಿ ಅಲ್ವಾ ತುಂಬಾ ಚಿಕ್ಕದಿರುತ್ತೆ ಗಿಡ, ಸೊ 0.3 ml ಅಷ್ಟು ಇಮಿಡಾಕ್ಲೋಪ್ರಿಡ್ ನ ಯೂಸ್ ಮಾಡಿ ಸ್ಪ್ರೇ ಮಾಡಿ ಪರ್ ಲೀಟರ್ ಆಫ್ ವಾಟರ್ಗೆ. ಆಮೇಲೆ ಡಿಸೀಸ್ ಕಂಟ್ರೋಲಿಗೆ ಸಿಒಸಿ ಆಗಿರ್ಬೋದು ಅಥವಾ ಕಾರ್ಬನ್ ಡಿಸಿಮ್ ಅವರದು ಯಾವುದೇ ರೀತಿಯ ಶಿಲೀಂಧ್ರನಾಶಕಗಳನ್ನ ನೀವು ಯೂಸ್ ಮಾಡಬಹುದು. ನೀವು ರೋಸ್ ಕ್ಯಾನಿಗೆ ಹಾಕೊಂಡು ನೀವು ಅದನ್ನ ಡ್ರೆಂಚ್ ಮಾಡಬಹುದು. 2 grams ಅಷ್ಟು ಹಾಕೊಳ್ಳಿ ಸಾಕಾಗುತ್ತೆ. ಸೊ ಅರೌಂಡ್ ನಿಮಗೆ ಒಂದು 35 to 40 days ಒಳಗೆ ನಿಮಗೆ ಸೀಡ್ಲಿಂಗ್ ರೆಡಿ ಆಗುತ್ತೆ. ನಮಗೆ ಸೀಡ್ಲಿಂಗ್ ಹೇಗೆ ರೆಡಿ ಆಯ್ತು ಅಂತ ಹೇಳಲಿಕ್ಕೆ ಅದು ಎಷ್ಟಂದ್ರೆ 8 to 10 centimeters ಬರುತ್ತೆ ಸೀಡ್ಲಿಂಗ್. ಸ್ವಲ್ಪ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. 8 to 10 centimeters ಹೈಟ್ ಮತ್ತೆ ಒಂದು 35 days ಮಿನಿಮಮ್ ಆಗ್ಬೇಕಾಗುತ್ತೆ. ಆವಾಗ ನಿಮಗೆ ಸೀಡ್ಲಿಂಗ್ ಬರಾಗುತ್ತೆ. ಉದಯ್ ಕುಮಾರ್ ಅವರೇ, ಓಪನ್ ಪಲ್ಸ್, ನಮಗೆ ನಿಮ್ಮ ಕಮೆಂಟ್ ಅರ್ಥ ಆಗ್ಲಿಲ್ಲ, ಕ್ಷಮಿಸಿ. ಓಪನ್ ಪ್ಲೀಸ್. ಓಕೆ, ನೀವು ಓಕೆ. ಇವಾಗ ನರ್ಸರಿ ರೆಡಿ ಆಯ್ತು. ಓಕೆ, ನಾವು ನರ್ಸರಿ ರೆಡಿ ಆದ್ಮೇಲೆ, ನರ್ಸರಿ ರೆಡಿ ಆಗಕ್ಕಿಂತ ಮುಂಚೆ ನಾವು ಫೀಲ್ಡ್ ಪ್ರಿಪರೇಷನ್ ಸಹ ಮಾಡ್ಕೊಬೇಕಾಗುತ್ತೆ. ಲೈಕ್ ನರ್ಸರಿ ರೆಡಿ ಆದ್ಮೇಲೆ ಎಲ್ಲ ಮಾಡಕ್ಕಾಗಲ್ಲ. ಇನ್ ಬಿಟ್ವೀನ್ ನಮಗೆ ಫೀಲ್ಡ್ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ನೀವು ಪಾಲಿಯೋಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಫಸ್ಟ್ ಸಾಯಿಲ್ ನ ನೀವು ಹೇಗಿದ್ರು ಫ್ಲೋ ಮಾಡೋದೆಲ್ಲ ಗೊತ್ತಿದೆ. ಫುಲ್ ಫೈನ್ ಟಿಲ್ದಿಗೆ ಫ್ಲೋ ಮಾಡ್ಕೊಂಡು ಉಳುಮೆ ಮಾಡಿ, ನಂತರ ಅದಕ್ಕೆ ನೀವು ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ ನಾವು. ಇವಾಗ ಮಣ್ಣಲ್ಲಿ ಇರುವಂತ ರೋಗಗಳನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಫಾರ್ಮಲ್ಡಿಹೈಡ್ 4% ಸೊಲ್ಯೂಷನ್ ನ ನೀವು 1 square meterಗೆ 4 liters ಅಷ್ಟು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಅದಕ್ಕೆ ಒಂದು ಫಸ್ಟ್ ಬೆಡ್ ಪ್ರಿಪೇರ್ ಮಾಡಿಬಿಟ್ಟು ಫಾರ್ಮಲ್ಡಿಹೈಡ್ ನ ಸ್ಕ್ವೇರ್ ಮೀಟರ್ಗೆ 4 liters ಅಷ್ಟು ಅಪ್ಲೈ ಮಾಡಿ ನೀವು ಪ್ಲಾಸ್ಟಿಕ್ ಮಲ್ಚನ್ನ ಮುಚ್ಚಿಬಿಟ್ಟು 1 ವಾರ ಬಿಡಿ. ಈಗ ನಿಮ್ಮ ಸಾಯಿಲ್ ಬಾರ್ನ್ ಪ್ಯಾಥೋಜನ್, ಈ ಮಣ್ಣಿನಲ್ಲಿರುವ ಯಾವುದೇ ರೋಗ ತರುವಂತ ಯಾವುದೇ ನಿಮ್ಮ ಮೈಕ್ರೋಬ್ಸ್ ಇದ್ರೂ ಅದು ಅಲ್ಲಿ ಸತ್ತೋಗುತ್ತೆ. ನಂತರ 1 ವಾರ ಆದ್ಮೇಲೆ ಅದನ್ನ ರಿಮೂವ್ ಮಾಡಿ, ಪ್ಲಾಸ್ಟಿಕ್ ಅವನ್ನ ರಿಮೂವ್ ಮಾಡಿ ವಾಟರಿಂಗ್ ಮಾಡಿ ಒಂದು 6 to 7 ಅಥವಾ ಒಂದು 10 days ಅದನ್ನ ಹಾಗೆ ಬಿಡಿ. ಅಷ್ಟರೊಳಗೆ ನಿಮ್ ಸೀಡ್ಲಿಂಗ್ಸ್ ರೆಡಿ ಆಗಿರಲಿ. ಆಮೇಲೆ ಈ ಇದನ್ನ ಮಾಡ್ಬೇಕಾದ್ರೆ ಫೀಲ್ಡ್ ಪ್ರಿಪರೇಷನ್ ಇದೆಲ್ಲ ಆಯ್ತಲ್ಲ, ಫಾರ್ಮಲ್ಡಿಹೈಡ್ ಎಲ್ಲ ಹಾಕಿ ಆದ್ಮೇಲೆ ನೀವು ಬೇಸಲ್ ಡೋಸ್ ನ್ಯೂಟ್ರಿಯೆಂಟ್ಸ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಪ್ಲಾಂಟ್ಸ್ ನಮಗೆ ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು. ಯಾವುದೇ ಪ್ಲಾಂಟ್ಸ್ ಬೆಳಿಬೇಕಂದ್ರೆ ಅಂದ್ರೆ ಒಂದು 14 to 16 ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಸೊ ಫಸ್ಟ್ ನೀವು ನಿಮ್ಮ ಇದಕ್ಕೆ 1 acre ಹೇಳ್ತೀನಿ ನೋಡಿ, ಒಂದು 10 to 12 ಟನ್ನಷ್ಟು ಫಾರ್ಮ್ ಯಾರ್ಡ್ ಮೆನ್ಯೂರ್, ನೀವು ತುಂಬಾ ಫಾರ್ಮ್ ಯಾರ್ಡ್ ಮೆನ್ಯೂರ್ ಯೂಸ್ ಮಾಡ್ಬೇಕಾದ್ರೆ ಅಷ್ಟೇ, ಯಾವುದೇ ಕಾರಣಕ್ಕೂ ಹಸಿಯಾಗಿರೋ ಗೊಬ್ಬರಗಳನ್ನ ಯೂಸ್ ಮಾಡಬೇಡಿ. ಇವಾಗ ದನಿನ್ ಗೊಬ್ಬರ ಆಗಿರ್ಬೋದು, ತುಂಬಾ ಹಸಿಯಾಗಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಫೀಲ್ಡ್ ಅಲ್ಲಿ ಫರ್ಮೆಂಟೇಷನ್ ಶುರು ಆಗುತ್ತೆ. ಆಮೇಲೆ ಫುಲ್ಲಿ ಫರ್ಮೆಂಟೆಡ್ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ನೀವು ಫರ್ಮೆಂಟ್ ಆಗದೇ ಇರುವಂತದ್ದು ನೀವು ಗೊಬ್ಬರ ತಂದು ಹಾಕಿದ್ರೆ ಅದರಲ್ಲಿ ವೀಡ್ ಸೀಡ್ಸ್ ಇರಬಹುದು ಅಥವಾ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಇರಬಹುದು, ಅದ್ಯಾವುದು ಸತ್ತೋಗಿರಲ್ಲ. ಒನ್ಸ್ ನಿಮಗೆ ಫರ್ಮೆಂಟೇಷನ್ ಆದ್ರೆ ನಿಮಗೇನಾಗುತ್ತೆ ಅಂದ್ರೆ ಯಾವುದೇ ರೀತಿ ಡಿಸೀಸ್ ಕಾಸಿಂಗ್ ಇರಲ್ಲ, ಮತ್ತೆ ವೀಡ್ ಸೀಡ್ಸ್ ಸಹ ಅದರಲ್ಲಿ ಸತ್ತೋಗಿರುತ್ತೆ. ಓಕೆ, ಯಾರೋ ಕಮೆಂಟ್ ಮಾಡಿದ್ದಾರೆ, ನಾನು ಕಂಟಿನ್ಯೂ ಮಾಡ್ತೀನಿ. ಶಿಲ್ಪ, ವಾಟ್ ಈಸ್ ದ ಈಲ್ಡ್ ಡಿಫರೆನ್ಸ್ ವಿ ಗೆಟ್ ಫ್ರಮ್ ಗ್ರೀನ್ ಹೌಸ್ ಕಲ್ಟಿವೇಶನ್ ಅಂಡ್ ಓಪನ್ ಫೀಲ್ಡ್ ಕಲ್ಟಿವೇಶನ್? ಓಪನ್ ಪ್ಲೀಸ್. ನೋಡಿ, ಈಗ ಪರ್ ಹೆಕ್ಟರ್ ಕನ್ಸಿಡರ್ ಮಾಡಿದ್ರೆ, ಶಿಲ್ಪ ಅವರೇ ಒಳ್ಳೆ ಕ್ವಶನ್. ಇವಾಗ ಪರ್ ಹೆಕ್ಟರ್ ನೀವು ಕನ್ಸಿಡರ್ ಮಾಡಿದ್ರೆ 100 tons ತನಕ ನೀವು ಪಾಲಿಹೌಸ್ ಅಲ್ಲಿ ತಗೋಬಹುದು. ಅದೇ ನೀವು ಓಪನ್ ಫೀಲ್ಡಿಗೆ ಹೋದ್ರೆ ಪರ್ ಹೆಕ್ಟರ್ 2.5 acreಗೆ ಒಂದು 40 to 60 ton, ಅಂದ್ರೆ ಅಷ್ಟು ಒಂದು 40% ಅಷ್ಟು ಡಿಕ್ರೀಸ್ ಇದೆ, ಅಂದ್ರೆ ಕಮ್ಮಿ ಬರುತ್ತೆ ನಿಮ್ಮ ಓಪನ್ ಫೀಲ್ಡ್ ಅಲ್ಲಿ. ಓಕೆ, ಕಮೆಂಟ್ ಮಾಡಿ ಎಲ್ಲ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಇಲ್ಲಿ ಈಗ ಬೆಳೀತಾರಂತ ರೈತರಲ್ಲಿ, ಈಗ ನಮ್ಮ ಹತ್ರ ಲೈವ್ ಇರೋಂತ ರೈತರಲ್ಲಿ ಯಾರಾದ್ರೂ ಕ್ಯಾಪ್ಸಿಕಮ್ ಬೆಳೆದವ್ರು ಇದ್ರೆ ನನಗೆ ತಿಳಿಸಬಹುದು. ಮತ್ತೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದ್ರು ಸಹ
ತಿಳಿಸಬಹುದು. ಹೌದು ಉದಯ್ ಕುಮಾರ್ ಅವರೇ, ನೀವು ಓಪನ್ ಫೀಲ್ಡ್ ಅಲ್ಲಿ ಸಹ ಬೆಳಿಬಹುದು. ನಾನು ಹೇಳಿದೀನಿ, ನಿಮಗೆ ವೆರೈಟೀಸ್ ಸಹ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ನೀವು ಬೇಕಾದ್ರೆ ವಿಡಿಯೋನ ಹಿಂದೆ ಹೋಗಿ ನೋಡಬಹುದು. ಫಾರ್ ಎಕ್ಸಾಂಪಲ್ ಇಂದ್ರಾನ ವೆರೈಟಿ ಸಹ ನೀವು ಯೂಸ್ ಮಾಡಬಹುದು. ಬಟ್ ಸ್ವಲ್ಪ ಪೆಸ್ಟ್ ಮತ್ತೆ ಡಿಸೀಸ್ ಕಂಟ್ರೋಲ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬಟ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತುಂಬಾ ರೈತರು ಇದ್ದಾರೆ, ಹೊರಗಡೆ ಬೆಳ್ಕೊಂಡು ತುಂಬಾನೇ ಲಾಭ ಮಾಡಿರುವಂತಹ ರೈತರು ಸಹ ಇದ್ದಾರೆ. ಸೊ ಬೆಳಿಬಹುದು ಸರ್, ನಿಮಗೆ ಹೊರಗಡೆನೂ ಬೆಳಿಬಹುದು. ಟ್ರೈನಿಂಗ್ ಅಂಡ್ ಪ್ರೂನಿಂಗ್ ಬಗ್ಗೆ ನಾನು ಹೇಳ್ಕೊಡ್ತೇನೆ ಇವಾಗ ಹೇಗೆ ಹೊರಗಡೆ ಎಲ್ಲ ಮಾಡೋದಂತ. ಓಕೆ, ದೀಪಾ ಸೋಮಶೇಖರ್ ಅವರು ಮಾಡಿದ್ದಾರೆ. ಎಲ್ಲೋ ಸರ್, ವಾಟ್ ಆರ್ ದ ಮೆಚುರಿಟಿ ಸ್ಟೇಜಸ್ ಫಾರ್ ಹಾರ್ವೆಸ್ಟಿಂಗ್ ಆಫ್ ಕಲರ್ಡ್ ಕ್ಯಾಪ್ಸಿಕಮ್ ಸರ್? ಓಕೆ, ಮೆಚುರಿಟಿ ಸ್ಟೇಜಸ್ ಬಂದ್ರೆ ನಿಮಗೆ ಈಗ ಕಲರ್ಡ್ ಕ್ಯಾಪ್ಸಿಕಮ್ ತಗೊಂಡ್ರೆ, ಈಗ ಯೆಲ್ಲೋ ಕಲರ್ ಅಥವಾ ರೆಡ್ ಕಲರ್ ಕ್ಯಾಪ್ಸಿಕಮ್ ಅಂತ ಇರುತ್ತೆ ನೋಡಿ. ಈಗ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ನೀವು ಡಿಸ್ಟೆನ್ಸ್ ಸ್ವಲ್ಪ ದೂರ ಮಾರ್ಕೆಟಿಗೆ ತಗೊಂಡು ಹೋಗ್ತಿದ್ದೀನಿ ಅಂದಾಗ ನೀವು 60 to 70, 65% ಅಷ್ಟು ಕಲರ್ ಟರ್ನ್ ಆಗಿರ್ಬೇಕು. ತುಂಬಾ ಕಲರ್ ಟರ್ನ್ ಆಗಿ ತಗೊಂಡೋದಾಗ ಅದು ನಿಮಗೆ ಶೆಲ್ಫ್ ಲೈಫ್ ಇರೋಲ್ಲ, ಮಾರ್ಕೆಟ್ ರೇಟ್ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ನೀವು ಇಲ್ಲೇ ಲೋಕಲ್ ಮಾರ್ಕೆಟ್, ನಿಯರ್ ಬೈ ಮಾರ್ಕೆಟ್ಗೆ ಹೋಗ್ತೀನಿ ಅಂದ್ರೆ ಯು ಕ್ಯಾನ್ ಗೆಟ್ ಅಪ್ ಟು 85 to 95% ತನಕ ನಿಮಗೆ ಕಲರ್ ಟರ್ನ್ ಆಗಿದ್ದಾಗ ಅಥವಾ ಶೈನಿ ಯಾವುದೇ ಒಂದು ಮೆಚೂರ್ ಆದಾಗಲೂ ಸಹ ಲೋಬ್ಸ್ ಕ್ಲೀನ್ ಆಗಿ ಡೆವಲಪ್ ಆಗುತ್ತೆ ಕ್ಯಾಪ್ಸಿಕಮ್ ಅಲ್ಲಿ, ಮತ್ತೆ ಶೈನಿ ಗ್ಲಾಸಿ ಶೈನಿನೆಸ್ ಬರುತ್ತೆ. ಮತ್ತೆ 95% ಅಷ್ಟು ಕಲರ್ ಟರ್ನ್ ಆದಾಗ ನೀವು ಇದನ್ನ ಹಾರ್ವೆಸ್ಟ್ ಮಾಡಬಹುದು. ಓಕೆ, ಈಗ ಚೈತ್ರಾಜಿ ಅವರು, ಹೆಲೋ ಸರ್. ಓಕೆ, ಹೆಲೋ ಚೈತ್ರಾಜಿ. ವಿಚ್ ಇಸ್ ದ ಮೇಜರ್ ಡಿಸೀಸ್ ವಿಚ್ ವಿ ಫೈಂಡ್ ಇನ್ ಕ್ಯಾಪ್ಸಿಕಮ್ ಅಂಡ್ ಹೌ ಟು ಕಂಟ್ರೋಲ್ ಇಟ್? ಓಕೆ, ಡಿಸೀಸ್ ಮತ್ತೆ ಪೆಸ್ಟ್ ಬಗ್ಗೆ ನಾವು ಇನ್ನೊಂದು 5 ನಿಮಿಷ ಆದ್ಮೇಲೆ ಮಾತಾಡೋಣ ಚೈತ್ರ ಅವರೇ. ನಾನು ಹೇಳ್ತೇನೆ, ಕಂಪ್ಲೀಟ್ ಆಗಿ ಹೇಳ್ತೇನೆ ಒಂದ್ ಕಡೆಯಿಂದ. ಅಂಡ್ ಹ್ಯಾವ್ ಸಮ್ ಸ್ವಲ್ಪ ಪಿಕ್ಚರ್ಸ್ ಸಹ ಇದೆ ನಮ್ಮ ಹತ್ರ, ಅದನ್ನು ತೋರಿಸ್ಬಿಟ್ಟು ನಿಮಗೆ ಹೇಗೆ ನಾನು ಇದು ಡಿಸೀಸ್ ಹೇಗೆ ಐಡೆಂಟಿಫೈ ಮಾಡೋದು ಮತ್ತೆ ಕಂಟ್ರೋಲ್ ಮಾಡೋದು ಅಂತ ಮಾತಾಡ್ತೇನೆ. ಗುಡ್ ಈವ್ನಿಂಗ್ ಸರ್. ಹೌ ಟು ಕಂಟ್ರೋಲ್ ಲೀಫ್ ಕರ್ಲ್ ಇನ್ ಚಿಲ್ಲಿ? ವನಿತಾ ಅವರೇ, ಲೀಫ್ ಕರ್ಲ್ ಮೇಜರ್ ಪ್ರಾಬ್ಲಮ್ ಆಗಿದೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡೋದಂತ ಹೇಳ್ತೇನೆ. ಅಂಡ್ ಪ್ರಣೋಪ, can you tell me which nutrient has to be given different stages of the growth? Okay, nutrient management ನಾನು ಪ್ರಣೂಪ ಅವರೇ, ನಿಮಗೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆಗಿ ನಾವು ನಮ್ಮ ಹತ್ರ ಒಂದು ಟೇಬಲ್ ರೆಡಿ ಮಾಡಿದ್ವಿ ಕ್ಯಾಪ್ಸಿಕಮ್ಗೆ ಅಂತ. ಅದನ್ನ ನಿಮಗೆ ನಾವು ಶೇರ್ ಮಾಡ್ತೇವೆ, ಆಕ್ಚುಲಿ ಕಮೆಂಟ್ ಅಲ್ಲೇ ನಾವು ನಿಮಗೆ ಶೇರ್ ಮಾಡ್ತೇವೆ. ಅಂಡ್ ನಾಗೇಶ್ ರೆಡ್ಡಿ ಅವರೇ, ಹೆಲೋ ಸರ್. ವಿ ಆರ್ ಗೆಟಿಂಗ್ ಬಿಗರ್ ಸೈಜ್ ಕ್ಯಾಪ್ಸಿಕಮ್ ಅಂಡ್ ಫಸ್ಟ್ ಹಾರ್ವೆಸ್ಟಿಂಗ್. ಹಲೋ ಸರ್. ಎಸ್, ವಿ ಆರ್ ಗೆಟಿಂಗ್. ಓಕೆ, ಯಾವ ವೆರೈಟಿ ಬರ್ದಿದ್ದೀರಿ ನಾಗೇಶ್ ರೆಡ್ಡಿ ಅವರೇ ನೀವು? ಅಂಡ್ ವಿಚ್ ಕಲರ್, ನಿಮ್ಗೆ ಯಾವ ಕಲರ್ ನ ಬೆಳೆದಿದ್ದೀರಿ ಅಂತ ಹೇಳ್ಬೋದಾ? ಓಕೆ, ಇವಾಗ ನಾವು ಫೀಲ್ಡ್ ಪ್ರಿಪರೇಷನ್ ಆಯ್ತು, ಈಗ ಸೋಯಿಂಗ್ ಟೈಮ್ ಆಗ. ಸೊ ಫಸ್ಟ್ ಮಲ್ಚೀಟ್ ಯೂಸ್ ಮಾಡಿ, ಇದು ಬೆಸ್ಟ್. ನೀವು ಪಾಲಿಹೌಸ್ ಒಳಗೆ ಬೆಳಿತಿರ್ಬೇಕು ಅಂದ್ರೆ ಮಲ್ಚೀಟ್ ಯೂಸ್ ಮಾಡಿ, ಯಾಕೆಂದ್ರೆ ಮಾಯಿಶ್ಚರ್ ರಿಟೆನ್ಷನ್ ಆಗುತ್ತೆ, ಮತ್ತೆ ವೀಡಿಂದ ಮೇಜರ್ ಪ್ರಾಬ್ಲಮ್ ಇರಲ್ಲ, ಮತ್ತೆ ಹಾಕಿದ ನ್ಯೂಟ್ರಿಯೆಂಟ್ ಸಹ ನಿಮಗೆ ಎವಾಪರೇಟ್ ಆಗಲ್ಲ. ಓಕೆ, ಇವಾಗ ಮಲ್ಚೀಟ್ ಹಾಕ್ಬೇಕಾದ್ರೆ ನೀವು 1.2 ಮೀಟರ್ಸ್ ಅಷ್ಟು ಸಿಗುತ್ತೆ ನಿಮಗೆ. 1 ಎಕರೆಗೆ ಹತ್ತತ್ರ 8 to 10 ಬಂಡಲ್ಸ್ ಅಷ್ಟು ನಿಮಗೆ. 1 ನಿಮಿಷ, ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಗ್ರೀನ್ ಕಲರ್. ಗ್ರೀನ್ ಕಲರ್ ಒಳ್ಳೇದು. ಯಾವ ವೆರೈಟಿ ಅಂತ ಹೇಳ್ಬೋದಾ ನಾಗೇಶ್ ರೆಡ್ಡಿ ಅವರೇ? ಈಗ ಇಷ್ಟು ದಿನ ಹಾಕಿ ಫಸ್ಟ್ ಹಾರ್ವೆಸ್ಟ್ ಆಗಿದೆ, ಮೋರ್ ದೆನ್ 250 ಗ್ರಾಮ್ಸ್ ಬರ್ತಾ ಇದೆ. ಓಕೆ, ಒಳ್ಳೆ ಇಲ್ಡ್. ಆಕ್ಚುಲಿ ನಮಗೆ ಫಸ್ಟ್ ಗ್ರೇಡ್ ಅಂದ್ರೇನೆ, ಈಗ ಗ್ರೇಡಿಂಗ್ ಅಂತ ಇದೆ, ಅದರಲ್ಲೇ ಮೋರ್ ದೆನ್ 150 ಗ್ರಾಮ್ಸ್ ಇದ್ರೇನೆ ಇದು ಎ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಂದ್ರೆ 4 to 5 ಇಂದ್ರ. ಓಕೆ, ಒಳ್ಳೆ ವೆರೈಟಿ ಸಹ ಹೌದು. ಪೆಸ್ಟ್ ಅಂಡ್ ಡಿಸೀಸ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆಯಾ ಹೇಗೆ? ಅದು 4 to 5 ಒಂದು 3 to 4 ಲೋಬ್ಸ್ ಇದ್ದು ನಿಮಗೆ ಮೋರ್ ದೆನ್ 150 ಗ್ರಾಮ್ಸ್ ಬಂದ್ರೆ ಅದನ್ನ ಎ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ನಿಮಗೆ ಕಮ್ಮಿ ಲೋಬ್ ಇದ್ರೆ, ಈಗ 3 to 4 ಲೋಬ್ಸ್ ಇದ್ದು ಒಂದು ಬಿಲೋ 150 ಗ್ರಾಮ್ಸ್ ಬಂದಾಗ, ಅಪ್ ಟು 150, ಒಂದು 80 to 150 ಬಂದಾಗ ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಇನ್ನು ಉಳಿದಿದ್ದೆಲ್ಲ ಸಿ ಗ್ರೇಡ್ ಅಂತ ಸಹ ನಾವು ಕನ್ಸಿಡರ್ ಮಾಡ್ತೀವಿ. ನಿಮ್ದೆಲ್ಲ ಪ್ರಾಡಕ್ಟ್ ಸಹ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಆಗಿದೆ ನಾಗೇಶ್ ರೆಡ್ಡಿ ಅವರೇ. ಓಕೆ, ನಿಮಗೆ ಕಂಪನೀಸ್ ಆರ್ ನಾಟ್ ಪ್ರಿಫರ್ ಬಿಗ್ ಸೈಜ್ ಒನ್. My crop is waiting. What is wilting? What should be the reason and what should be to prevent that? Okay. ಶ್ರೇಯಸ್ ಅವರೇ, ನಿಮ್ಮ ಬೆಳೆ ವಿಲ್ಟ್ ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಒಂದು ಬ್ಯಾಕ್ಟೀರಿಯಲ್ ವಿಲ್ಟ್ ಆಗಿರ್ಬೋದು, ಇಲ್ಲ ಡ್ಯೂ ಟು ಫಂಗಸ್ ಆಗಿರ್ಬೋದು, ಅಥವಾ ನಿಮ್ಮ ಕಲ್ಚರಲ್ ಮೆಥಡ್ಸ್, ಅಥವಾ ನೀವು ಗೊಬ್ಬರ ಜಾಸ್ತಿ ಹಾಕಿರ್ಬೋದು. ಬಟ್ ನಾವು ಇದನ್ನ ನೀವು ನಮ್ದು ವಾಟ್ಸ್ಆಪ್ ನಂಬರ್ ಇದೆ, ನೋಟ್ ಮಾಡ್ಕೊಳ್ಳಿ, ಹೇಳ್ತೀನಿ. ಅದಕ್ಕೆ ಒಂದು ಫೋಟೋ ಕಳಿಸಿ, ನಾವು ಇದನ್ನ ಕಂಪ್ಲೀಟ್ ಆಗಿ ನೋಡಿ ಏನ್ ಪ್ರಾಬ್ಲಮ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ನಾವು ನಿಮಗೆ ಇದಕ್ಕೆ ಹೇಗೆ ಇದನ್ನ ತಡೆಗಟ್ಟೋದು ಅಂತ ಹೇಳ್ತೀವಿ. ವಾಟ್ಸ್ಆಪ್ ನಂಬರ್ ನೋಟ್ ಮಾಡ್ಕೊಳ್ಳಿ, 95385100. ಈ ನಂಬರ್ಗೆ ನೀವು ಫೋಟೋ ಶೇರ್ ಮಾಡಿದ್ರೆ ಸಾಕು, ನಮ್ಮವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮಗೆ ಹೇಗೆ ಪ್ರಿವೆಂಟ್ ಮಾಡೋದು ಅನ್ನೋದನ್ನ ಹೇಳ್ತಾರೆ. ಓಕೆ, ಈಗ ನೀವು ಮಲ್ಚೀಟ್ ಹಾಕಿದ್ಮೇಲೆ ನಿಮಗೆ ಸ್ಪೇಸಿಂಗ್ ಸಹ ಮುಖ್ಯ ಆಗುತ್ತೆ ನೋಡಿ. ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ದೂರ. ನಾಗೇಶ್ ರೆಡ್ಡಿ ಅವರೇ, ಕಂಪನೀಸ್ ಆರ್ ನಾಟ್ ಪ್ರಿಫರಿಂಗ್ ಬಿಗ್ ಸೈಜ್ ಒನ್. ಆಕ್ಚುಲಿ
ನೀವು ಕ್ಲೀನ್ ಆಗಿ ಯಾವ್ದಾದ್ರು ಇದ್ರ ಬಗ್ಗೆ ನನಗೆ ಫಸ್ಟ್ ಆಕ್ಚುಲಿ ಮೋರ್ ದೆನ್ 150 ಗ್ರಾಮ್ಸ್ ಇದ್ದಾಗ ನಾವು ಎ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ಎಲ್ಲಿ ಮಾರುಕಟ್ಟೆ ಯಾವ ಮಾರ್ಕೆಟ್ಗೆ ಹೋಗಿ ಮಾರ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಂಡ್ ತುಂಬಾ ದೊಡ್ಡದಿದೆ ಅಂತ ಅಂದ್ರೆ ನಿಮ್ದು ಪ್ಲಾಂಟ್ಸ್ ತುಂಬಾ ದೊಡ್ಡದು ಅಂದ್ರೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ, ಅಂದ್ರೆ ತುಂಬಾನೇ ಡಲ್ ಆಗಿಲ್ಲ ಕಲರ್ಸ್, ಈ ತರ ಎಲ್ಲ ಇದ್ದಾಗ ಏನು ಪ್ರಾಬ್ಲಮ್ ಆಗಲ್ಲ ಆ ತರ. ಬಟ್ ನಾನು ಒಂದ್ಸರಿ ಇದ್ರ ಬಗ್ಗೆ ವಿಚಾರ ಮಾಡಿ ನೋಡ್ತೇನೆ. 250 ಗ್ರಾಮ್ಸ್ ಓಕೆ. ಈಗ ಸ್ಪೇಸಿಂಗ್ ಬಗ್ಗೆ ಹೇಳ್ತೀನಿ ನೋಡಿ ಸರ್. ಸ್ಪೇಸಿಂಗ್ ಅಂದ್ರೆ 60/90 ಫಾಲೋ ಮಾಡಿದ್ರೆ ಒಂದು ನಾರ್ಮಲ್ ಆಗಿ 60/40 ಮಾಡಿದ್ರೆ ನಮಗೆ ಹೆಚ್ಚು ಪ್ಲಾಂಟ್ ಸಹ ಬರುತ್ತೆ. ಹೆಚ್ಚು ಪ್ಲಾಂಟ್ಸ್ ಕ್ವಾಲಿಟಿ ಇಸ್ ಗುಡ್. ಓಕೆ ನಾಗೇಶ್ ರೆಡ್ಡಿ ಅವರೇ, ನಾನು ನಿಮಗೆ ಪರ್ಸನಲ್ ಆಗಿ ಕಾಲ್ ಮಾಡ್ತೀನಿ, ನಿಮ್ಮ ನಂಬರ್ ಅನ್ನ ಶೇರ್ ಮಾಡಿ, ನಾನು ಮಾರ್ಕೆಟ್ ಅಲ್ಲಿ ವಿಚಾರಿಸಿ ನೋಡ್ತೀನಿ ಏನಂತ ಹೇಳಿ. ಯಾಕೆ ಅವರು ತುಂಬಾ ದೊಡ್ಡದು ಅಂದ್ರೆ ನೋಡೋಣ, ಅದನ್ನ ವಿಚಾರಿಸಿ ನೋಡೋಣ. ನಿಮಗೆ ಏನಾದ್ರೂ ಬೆಳವಣಿಗೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಥವಾ ಗಿಡಗಳದ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ಡಿಸ್ಕಸ್ ಮಾಡೋಣ ಸರ್. ಓಕೆ, ಇವಾಗ ಸ್ಪೇಸಿಂಗ್ ಅಂದ್ರೆ 60/90 ಅಂತ ಹೇಳಿ ಒಂದು ಪ್ಲಾಂಟ್ ಇಂದ ಒಂದು ಪ್ಲಾಂಟಿಗೆ ನೀವು ಏನ್ ಮಾಡಿ ಅಂದ್ರೆ 60 ಸೆಂಟಿಮೀಟರ್ಸ್ ಗ್ಯಾಪ್, ಮತ್ತೆ ಇನ್ನೊಂದು ಪ್ಲಾಂಟ್ ರೋ ಟು ರೋ ಏನ್ ಮಾಡಿ ಅಂದ್ರೆ 90 ಸೆಂಟಿಮೀಟರ್ಸ್. ಯಾವಾಗಲೂ ನಾವು ಒಂದು ಬೆಡ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ 1 ಮೀಟರ್ ಅಷ್ಟು ಒಂದು ಬೆಡ್ ಅನ್ನ ರೈಸ್ ಬೆಡ್ ಒಂದು 15 ಸೆಂಟಿಮೀಟರ್ ಹೈಟ್ ಅಷ್ಟು ಮಾಡ್ಕೊಳ್ಳಿ. ಮತ್ತೆ ಕನ್ವೀನಿಯಂಟ್ ಲೆಂತ್, ನಿಮ್ಮ ಪಾಲಿಯೋಸ್ ಎಷ್ಟು ಉದ್ದ ಇದೆ ಅಥವಾ ನಿಮ್ಮ ಫೀಲ್ಡ್ ಎಷ್ಟು ಉದ್ದ ಇದೆ, ಅದು ನಿಮಗೆ ಕನ್ವೀನಿಯಂಟ್ ಹೇಗೆ ನಿಮಗೆ ಈಸಿ ಅನುಕೂಲ ಆಗುತ್ತೆ ಅಷ್ಟು ಉದ್ದ ನೀವು ಮಾಡ್ಕೊಳ್ಳಿ. ನಂತರ ನೀವು ಒಂದು ಬೆಡ್ಡಿಗೆ 2 ರೋ ಫಾಲೋ ಮಾಡ್ತಾ ಇರಿ. 2 ರೋನ ನೀವು ಗಿಡ ಹಾಕ್ತಾ ಇದ್ದೀನಿ ಅಂದಾಗ ಜಿಗ್ಜಾಗ್ ತರ ಫಾಲೋ ಮಾಡಿ. ಅಂದ್ರೆ ಜಿಗ್ಜಾಗ್ ಅಂದ್ರೆ ಒಂದು ರೋ ನಾರ್ಮಲ್ ಆಗಿ 60 ಅಲ್ಲಿ ನಡ್ಕೊಂಡು ಹೋಗ್ತಿರಲ್ಲ, ಈ 2 ಗ್ಯಾಪ್ ಮಧ್ಯೆ ಆ ಕಡೆ ಇರಿ. ಅಂದ್ರೆ ಕ್ರಾಪ್ ಡೆನ್ಸಿಟಿ ಒಟ್ಟಿಗೆ ಒತ್ಕೊಂಡಷ್ಟು ಏನಾಗುತ್ತೆ ಅಂದ್ರೆ ಒತ್ಕೊಂಡಾಗ ಡಿಸೀಸ್ ಎಲ್ಲ ತುಂಬಾನೇ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸರ್ ನಾಗೇಶ್ ರೆಡ್ಡಿ ಅವರೇ, ಥ್ಯಾಂಕ್ ಯು. ಅಂಡ್ ನಮ್ಮ ಕಾಲಿಗಾಗಿ ವೇಟ್ ಮಾಡ್ತಾ ಇರಿ, ನಾನು ಕಾಲ್ ಮಾಡ್ತೀನಿ. ಇವಾಗ ಪ್ಲಾಂಟಿಂಗ್ ಆಯ್ತು, ಸ್ಪೇಸಿಂಗ್ ಆಯ್ತು. ನೆಕ್ಸ್ಟ್ ನೀವು ಸ್ಪೇಸಿಂಗ್ ಆದ್ಮೇಲೆ ನೀವು ಪ್ಲಾಂಟ್ ಮಾಡಿ 35 ಡಿಗ್ರಿ ಓಲ್ಡ್ ಇರೋಂತ ನೀವು ಸೀಡ್ಲಿಂಗ್ಸ್ ನ ತಗೊಂಡ್ಬಂದು ಪ್ಲಾಂಟ್ ಮಾಡಿದ್ಮೇಲೆ ನೀವು ಡ್ರೆಂಚ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಸೀಡ್ ಮೊಟಾಲಿಟಿ ಹೋಗುತ್ತೆ ಪ್ಲಾಂಟಿಂಗ್ಸ್. ಸೊ ನೀವು ಡ್ರೆಂಚ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಫಂಜಿಸೈಡ್ಸ್ ಶಿಲೀಂಧ್ರನಾಶಕಗಳನ್ನ ಯೂಸ್ ಮಾಡಿ, ಮತ್ತೆ ನಮಗೆ ಗೊಬ್ಬರಗಳು ಯಾವ್ದಾದ್ರು ಆಯ್ತು, 19 ಇರ್ಬೋದು, ಇದನ್ನ ನೀವು ಫಸ್ಟಿಗೆ ಡ್ರೆಂಚ್ ಮಾಡಬೇಕಾಗುತ್ತೆ. ಲೈಕ್ 2 ಗ್ರಾಮ್ ಪರ್ ಲೀಟರ್ ಹಾಕೊಳ್ಳಿ. ಶಿಲೀಂಧ್ರನಾಶಕಗಳು ಯಾಕೆ ಅಂದ್ರೆ ನಿಮಗೆ ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಕಾಲರ್ ರಾಟ್ ಇರುತ್ತೆ. ಈ ಕಾಲರ್ ರಾಟ್ ಬಂದಾಗ ಅದು ಬಂದ್ರೆ ತುಂಬಾನೇ ಲಾಸ್ ಆಗುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಕ್ ನಾವು ಡ್ರೆಂಚ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂತ ಹೋದ್ರೆ ನಮಗೆ ತುಂಬಾನೇ ಸೀಡ್ಲಿಂಗ್ ಲೆವೆಲ್ ಅಲ್ಲೇ ನಾವು ಲಾಸ್ ಮಾಡ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ, ಮತ್ತೆ ತುಂಬಾನೇ ಲಾಸ್ ಆಗುತ್ತೆ. ಅಂದ್ರೆ ತುಂಬಾನೇ ಅಪೇಕ್ಷೆ ಇಟ್ಕೊಂಡಿರ್ತೀವಿ ಹೀಗೆ ಬೆಳಿಬೇಕು ಹಾಗೆ ಬೆಳಿಬೇಕಂತ. ನಾವು ಫಸ್ಟ್ ಇಂದಾನೆ ತುಂಬಾ ಕ್ಲೀನ್ ಆಗಿ ಬೆಳ್ಕೊಳ್ಳೋದ್ರಿಂದ, ಡ್ರೆಂಚಿಂಗ್ ಮಾಡೋದು, ಸ್ಪ್ರೇ ಮಾಡೋದು, ಮತ್ತೆ ಕರೆಕ್ಟ್ ಆಗಿ ಯಾವ ಪ್ಲಾಂಟ್ಸ್ ನ ನೋಡ್ಕೊಳ್ಳೋದ್ರಿಂದ, ನ್ಯೂಟ್ರಿಷನ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಆ ಪ್ಲಾಂಟ್ ನ ತುಂಬಾ ಕ್ಲೀನ್ ಆಗಿ ಬೆಳ್ಕೊಂಡು ಉಪಯೋಗಕ್ಕೆ ಪಡಿಬಹುದು. ಓಕೆ, ಗುಡ್ ಈವ್ನಿಂಗ್ ಸರ್. ವನಿತಾ ಯಾದವ್ ಅವರು ಮೆಸೇಜ್ ಮಾಡಿದ್ದಾರೆ. ಗುಡ್ ಈವ್ನಿಂಗ್ ಸರ್, ಹೌ ಟು ಕಂಟ್ರೋಲ್ ಫ್ಲವರ್ ಡ್ರಾಪಿಂಗ್ ಇನ್ ಕ್ಯಾಪ್ಸಿಕಮ್. ಓಕೆ ವನಿತಾ ಅವರೇ, ನಾನು ಇದ್ರ ಬಗ್ಗೆನೂ ಸಹ ಹೇಳ್ತೇನೆ. ಓಕೆ, ಎಲ್ಲರೂ ಮೊದಲಿಂದನೂ ಡಿಸೀಸಸ್ ಬಗ್ಗೆನೇ ನೀವು ತುಂಬಾನೇ ಕೇಳ್ತಾ ಇದ್ರೆ. ಮತ್ತೆ ಒಂದು ಟೆಂಪರೇಚರ್ ಬಗ್ಗೆ ಒಂದು ಸಿಂಪಲ್ ಆಗಿರುತ್ತೆ ನೋಡಿ. ಇದಕ್ಕೆ ಟೆಂಪರೇಚರ್ ಅಂದ್ರೆ ನೀವು ಬೆಳಗ್ಗೆ ನಾವು ಕೂಲ್ ಸೀಸನ್ ಕ್ರಾಪ್ ಬೇರೆ, ಇದು ಎಷ್ಟು ಟೆಂಪರೇಚರ್ ಹತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಅಪ್ ಟು ಒಂದು 25 ಡಿಗ್ರಿ ಸೆಲ್ಸಿಯಸ್ ಇಂದ ಬೆಳಗ್ಗೆ ನಿಮಗೆ ಮಾರ್ನಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ, ಒಂದು ಅಪ್ ಟು 30 to 33 ಡಿಗ್ರಿ ತನಕ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನೈಟ್ ಟೆಂಪರೇಚರ್ 18 to 20 ಇಸ್ ಬೆಸ್ಟ್. ಅಂದ್ರೆ ನಿಮ್ಗೆ ಯಾಕೆ ಈ ಟೆಂಪರೇಚರ್ ಹೇಳ್ತಾ ಇದೀನಿ, ಈ ಟೆಂಪರೇಚರ್ ಅಲ್ಲಿ ನಿಮಗೆ ಫ್ರೂಟ್ ಸೆಟ್ ಆಗಷ್ಟು, ಅಂದ್ರೆ ಒಂದು ಗಿಡಕ್ಕೆ ಇಷ್ಟು ಹಣ್ಣು ಅಂದ್ರೆ ಕಾಯಿಗಳು ಬಿಡೋ ಅಷ್ಟು ಬೇರೆ ಟೆಂಪರೇಚರ್ ಎಕ್ಸ್ಟ್ರೀಮಿಟೀಸ್ಗೆ ಹೋದ್ರೆ ಬರೋಲ್ಲ. ಕೆಲವೊಂದ್ಸರಿ ಫಿಸಿಯಲಾಜಿಕಲ್ ಡಿಸಾರ್ಡರ್ ಆಗುತ್ತೆ, ಫ್ರೂಟ್ ಸೆಟ್ ಆಗಲ್ಲ, ಫ್ರೂಟ್ ಮಿಸ್ಶೇಪ್ ಆಗ್ಬಿಡುತ್ತೆ. ಈಗ ನಿಮಗೆ ರಾತ್ರಿ ತಾಪಮಾನ ಬಿಲೋ 12 ಡಿಗ್ರಿ ಹೋಗ್ಬಿಟ್ರೆ ಅಂತೂ ನಿಮ್ಮ ಫ್ರೂಟ್ ಮಿಸ್ಶೇಪನ್ ಆಗುತ್ತೆ, ಮತ್ತೆ ಫ್ರೂಟ್ ಸೆಟ್ ತುಂಬಾನೇ ಕಡಿಮೆ ಆಗುತ್ತೆ. ಸೊ ನೀವು ಓಪನ್ ವೆಂಟಿಲೇಟರ್ ಪಾಲಿಯೋಸ್ ಅಲ್ಲಿ ಬೆಳಿಬೇಕಾದ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಲೈಕ್ ವೆಂಟಿಲೇಟರ್ ನ ಕ್ಲೋಸ್ ಮಾಡ್ಕೊಂಡು, ಮತ್ತೆ ತುಂಬಾ ಟೆಂಪರೇಚರ್ ಆದ್ರೆ ಫಾಗಸ್ ನೆಲ್ಲ ಆನ್ ಮಾಡ್ಕೊಂಡು ನೀವು ಬೆಳ್ಕೊಬಹುದು, ಅದೇನು ಪ್ರಾಬ್ಲಮ್ ಆಗಲ್ಲ. ಇನ್ನ ನೆಕ್ಸ್ಟ್ ಈಗ ಫಸ್ಟ್ ನೀವು ಸೀಡ್ಲಿಂಗ್ ಹಾಕಾದ ನಂತರ ಒಂದು 30 ಡೇಸ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ಇದರಲ್ಲಿ ಪ್ರೂನಿಂಗ್ ಅಂಡ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. ಆಕ್ಚುಲಿ ಬೇರೆ ಕ್ರಾಪ್ ಅಲ್ಲಿ ಯಾವ್ದು ನಾವು ಜಾಸ್ತಿ ಮಾಡೋಲ್ಲ, ಬಟ್ ಇದ್ರಲ್ಲಿ ಆನ್ಯುವಲ್ ಕ್ರಾಪ್ ಅಲ್ಲಿ ಇದು ಕ್ಯಾಪ್ಸಿಕಮ್ ಅಲ್ಲಿ ನೀವು ಪ್ರೂನ್ ಮಾಡಬೇಕು ಮತ್ತೆ ಟ್ರೈನಿಂಗ್ ಮಾಡಬೇಕು. ಪಿಂಚಿಂಗ್ ಅಂತ ಒಂದು ಇದೆ. ಇದನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ಬುಷ್ ತರ ಬಂದ್ಬಿಡುತ್ತೆ. ಅಂದ್ರೆ ನಿಮಗೆ ಅಷ್ಟು ಈಲ್ಡ್ ಬರಲ್ಲ, ಬಟ್ ಗಿಡಗಳು ಮಾತ್ರ ತುಂಬಾ ಜಾಸ್ತಿ ಬರುತ್ತೆ. ಅಂದ್ರೆ ಗಿಡದ ಸೊಪ್ಪು ಏನು ಎಲೆಗಳಿರುತ್ತೆ, ಎಲೆಗಳು ತುಂಬಾನೇ ಜಾಸ್ತಿ ಆಗುತ್ತೆ. ಅದನ್ನ ನಾವು ತಡೆಗಟ್ಟಕ್ಕೆ ಏನ್ ಮಾಡ್ತೀವಿ, ಪಿಂಚಿಂಗ್ ಅಂತ. ಇವ್ರಿಗೆ ನೀವೊಂದು ಹಾಕಿ ಒಂದು 30 ಡೇಸ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ 5 ರಿಂದ 6ನೇ ನೋಡಲ್ಲಿ ನಿಮಗೆ ಸ್ಪ್ಲಿಟ್ ಆಗುತ್ತೆ ಗಿಡ, ಒಂದು 3 ರಿಂದ 4 ಕೊಂಬೆಗಳು ಹೊಡೆಯುತ್ತೆ. ಅವಾಗ ನೀವು ಅದನ್ನ ಏನ್ ಮಾಡಿ, ಅದ್ರಲ್ಲಿ ನೋಡಿ ಒಂದು 2 ಉಳಿಸ್ಕೊಳ್ಳಿ.
ಅಂದ್ರೆ ಚೆನ್ನಾಗಿರೋ ಎರಡು ಕೊಂಬೆಗಳನ್ನ ನೀವು ಉಳಿಸ್ಕೊಳ್ಳಿ. ಇನ್ನು ಉಳಿದಿದ್ದು ವೀಕ್ ಆಗಿರುತ್ತಲ್ಲ ಅದನ್ನ ನೀವು ಪಿಂಚ್ ಮಾಡಿ ಹಾಕಿ. ಸೊ ನಿಮಗೆ ಎರಡು ಕೊನೆ ಉಳಿತು. ಮತ್ತೆ ಇನ್ನೊಂದು 15 ದಿನ ಬಿಟ್ಟಾದ್ಮೇಲೆ ಈ 2 ಕೊನೆಗಳು ಏನ್ ಮಾಡುತ್ತೆ, ರೆಂಬೆಗಳು ಮತ್ತೆ 3 ರಿಂದ 4 ಪ್ರೊಡ್ಯೂಸ್ ಮಾಡುತ್ತೆ. ಈ 3-4ರಲ್ಲಿ ನೀವೇನ್ ಮಾಡಿ ಅವಾಗಲೂ ಅಷ್ಟೇ ಸೇಮ್ ನೀವೇನ್ ಮಾಡಿ ಅದರಲ್ಲಿ ಚೆನ್ನಾಗಿರೋಂಥದ್ದು ಗಟ್ಟಿಮುಟ್ಟಾಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ವೀಕ್ ಆಗಿರೋದನ್ನ ಇಟ್ಕೊಳ್ಳೋದು ಬೇಡ, ಗಟ್ಟಿಮುಟ್ಟಾಗಿರೋದನ್ನ ನೀವು ಇಟ್ಕೊಂಡು ಇನ್ನ ಉಳಿದಿದ್ದನ್ನ ನೀವು ಪಿಂಚ್ ಮಾಡಿ ಹಾಕಿ. ಅವಾಗ ಏನಾಗುತ್ತೆ ಅಂದ್ರೆ ಹಾಕಿದ್ದು ನೀವು ಕೊಡ್ತಾ ಇರೋಂಥ ಗೊಬ್ಬರ ಇರಬಹುದು, ಅಥವಾ ನಾವು ಸ್ಪ್ರೇ ಮಾಡ್ತಿರೋ ಕೆಮಿಕಲ್ಸ್ ಇರಬಹುದು, ಅಥವಾ ನಾವು ನಾವು ಇನ್ಪುಟ್ಸ್ ಹಾಕ್ತಾ ಇದೀವಿ ಅದು ಸುಮ್ಮನೆ ವ್ಯರ್ಥವಾಗಬಾರ್ದಲ್ವಾ. ನಮಗೆ ಏನ್ ಬೇಕು, ನಮ್ಮ ಪ್ಲಾಂಟ್ ಎಷ್ಟು ಬೇಕು ಮತ್ತೆ ಎಷ್ಟು ಈಲ್ಡ್ ಬೇಕು ಅನ್ನೋದು ಅಷ್ಟಕ್ಕೆ ನಾವು ಸ್ಪೆಂಡ್ ಮಾಡೋದು. ಸುಮ್ಮನೆ ಎಲೆಗಳೇ ಬರ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ಲಾಸ್ ಆಗುತ್ತೆ. ನಮ್ಗೆ ಮೇನ್ ಆಗಿ ನಮ್ಮ ಇದರಲ್ಲಿ ಹೆಚ್ಚಾಗಿ ಇಳುವರಿ ಬೇಕು. ನಾವು ಏನ್ ಹಾಕ್ತಿವಿ ಅದಕ್ಕಿಂತ ನಾವು ಖರ್ಚು ಮಾಡಿದ್ಮೇಲೆ ನಮಗೆ ದುಡ್ಡು ಬೇಕಾಗುತ್ತೆ. ಸುಮ್ಮನೆ ನಾವು ಖರ್ಚು ಮಾಡಿದ್ವಿ, ಈಗ ₹1 ಖರ್ಚು ಮಾಡಿ ₹1 ವಾಪಸ್ ತಗೊಳ್ಳೋದ್ರಲ್ಲಿ ಲಾಭ ಇರಲ್ಲ. ಸೊ ನಾವು ಇನ್ಪುಟ್ ಕಾಸ್ಟ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಅಗೇನ್ ಈ ಪಿಂಚಿಂಗ್ ಮತ್ತೆ ಪ್ರೂನಿಂಗ್ ಇಂದ ನಿಮ್ಗೆ ಎಷ್ಟು ಡಿಸೀಸ್ ಕಂಟ್ರೋಲ್ ಆಗುತ್ತೆ ಅಂದ್ರೆ ತುಂಬಾನೇ ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಸೊ ನೀವು 30 ಡೇಸ್ ಅಲ್ಲಿ ಈಗ ನೀವು 4 ಶೂಟ್ಸ್ ಬಿಟ್ಕೊಂಡು ಅದಾದ್ಮೇಲೆ ಟ್ರೈನಿಂಗ್ ಮಾಡ್ಬೇಕಾಗ್ತದೆ. ಇದು ಇಂಡಿಟರ್ಮಿನೇಟ್ ಅಂತ ಹೇಳಿದೆ ಅಂದ್ರೆ ಇದು ಒಂದು ಹಂತಕ್ಕೆ ಹೋಗಿ ನಿಲ್ಲಲ್ಲ, ಬೆಳಿತಾನೆ ಇರುತ್ತೆ. ಅಂದ್ರೆ ಈ ಬೆಳೆ ಏನಂದ್ರೆ 8 ರಿಂದ 9 ತಿಂಗಳಷ್ಟು ಬೆಳೆ ಅಲ್ಲಿ ತನಕ ಇದನ್ನ ನಾವು ಬೆಳಿಬಹುದು. ಆದ್ರೆ ನೀವು ಓಪನ್ ಫೀಲ್ಡ್ ಅಲ್ಲಿ ಬೆಳಿತೀನಿ ಅಂದ್ರೆ ಒಂದು 6 ರಿಂದ 7 ತಿಂಗಳೊಳಗೆ ಈ ಬೆಳೆ ಮುಕ್ತಾಯ ಆಗುತ್ತೆ. ಸೊ ನೀವು ಟ್ರೈನಿಂಗ್ ಮಾಡ್ಬೇಕಾದ್ರೆ ನೀವು ಪಾಲಿಹೌಸ್ ಅಲ್ಲಿ ಮಾಡಿರ್ಬೇಕಾದ್ರೆ ಮೇಲ್ಗಡೆ ಜಿಐ ಪೈಪಿಗೆ ಏನ್ ಮಾಡಿರ್ತಾರೆ, ತಂತಿಯನ್ನ ಕಟ್ಟಿರ್ತಾರೆ, ಜಿಐ ವೈರ್ಗಳನ್ನ ಕಟ್ಟಿರ್ತಾರೆ. ಅದಕ್ಕೆ ನೀವು ಇದು ಗೋಣಿದಾರ ಅಥವಾ ಪ್ಲಾಸ್ಟಿಕ್ ವೈರ್ಸ್ ನ ನಿಮ್ಮ ಒಂದು ತಿಂಗಳು ಫಸ್ಟ್ ಪಿಂಚಿಂಗ್ ಆಯ್ತು, ಪಿಂಚಿಂಗ್ ಆಗಿ ನೆಕ್ಸ್ಟ್ ಪಿಂಚಿಂಗ್, 2ನೇ ಪಿಂಚಿಂಗ್ ಸಹ ಮಾಡಿರ್ತೀರಿ. ಆ ಟೈಮಲ್ಲಿ ಏನ್ ಮಾಡಿ ಅಂದ್ರೆ ಬುಡಕ್ಕೆ ಇದನ್ನ ನಿಧಾನವಾಗಿ ಅಂದ್ರೆ ತುಂಬಾ ಟೈಟ್ ಆಗಿ ಕಟ್ಬಿಟ್ಟು ಲೂಸ್ ಆಗಿ ಜಸ್ಟ್ ಪ್ಲಾಂಟ್ ನ ಇಟ್ಕೊಳ್ಳೋಂಗೆ ಕಟ್ಬಿಟ್ಟು ಮೇಲ್ಗಡೆ ಆ ತಂತಿಗೆ ಕಟ್ಟಾದ್ಮೇಲೆ ಅಲಾಂಗ್ ವಿತ್ ಅದಕ್ಕೆ ಟ್ರೈನ್ ಮಾಡ್ಕೊಂಡು ಹೋದಾಗ ಈ ಗಿಡ ಮುರಿಯೋದು. ಈಗ ಈ ಒಂದು ಗಿಡ ಏನ್ ಮಾಡೋದಂದ್ರೆ ಅದ್ರದ್ದು ಒಂದೊಂದು ಫ್ರೂಟ್ಸ್ ಈಗ ಹೇಳ್ತಾ ಇದ್ರು ನಾಗೇಶ್ವರ ದೇವರು 250 ಗ್ರಾಮ್ಸ್ ಇದೆ ಅಂತ. ಮಿನಿಮಮ್ 150 ಗ್ರಾಮ್ಸ್ ಬಂದಾಗ ಏನಾಗುತ್ತೆ, ಆ ಕೊನೆ ತಡಿಲಿಕ್ಕಾಗಲ್ಲ, ಏನಾಗುತ್ತೆ ಮುರಿದ್ ಬಿಡುತ್ತೆ ಗಿಡ. ಸೊ ಟ್ರೈನಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೈಡ್ ಶೂಟ್ಸ್ ಬರ್ತಾ ಇರುತ್ತಲ್ಲ ಅದನ್ನು ಸಹ ನೀವು ಮೈನ್ ಆಗಿ ಒಂದು ವೈರ್ ಕಟ್ಟಿರ್ತಾರಲ್ಲ ತಂತಿಗೆ, ಅದಕ್ಕೆ ನೀವು 10 to 15 ಡೇಸ್ ಅಲ್ಲಿ ನೀವು ಅದನ್ನ ಮಾಡ್ತಾನೆ ಇರಬೇಕಾಗುತ್ತೆ. ಅಂದ್ರೆ ಸೈಡ್ ಶೂಟ್ಸ್ ನ ನೀವು ಟ್ರೈನಿಂಗ್ ಮಾಡ್ತಾನೆ ಇರಬೇಕಾಗುತ್ತೆ. ಅಂಡ್ ಪ್ರೂನಿಂಗ್ ನ ನೀವು ಯಾವಾಗ್ಲೂ 20 ಡೇಸ್ ಒನ್ಸ್ ಮಾಡ್ಬೇಕಾಗುತ್ತೆ. ಆಕ್ಚುಲಿ ಪ್ರೂನಿಂಗ್ ಮಾಡ್ತಾ ಇದ್ರೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. 10 ಡೇಸ್ ಒನ್ಸ್ ಮಾಡಿ. ಈಗ ತುಂಬಾ ಜನ ಕೇಳ್ತಾ ಇದ್ರು ಡಿಸೀಸ್ ಬಗ್ಗೆ ಮಾತಾಡಿ ಸರ್ ಅಂತ. ಡಿಸೀಸ್ ಅಂಡ್ ದಿವ್ಯ ಸೋಮಶೇಖರ್ ಅವರು ಸಹ ಮಾಡಿದ್ದಾರೆ ಮೆಸೇಜ್. ಹೆಲೋ ಸರ್, ಕುಡ್ ಯು ಎಲಾಬರೇಟ್ ಹೌ ಟು ಕಂಟ್ರೋಲ್ ದ ಥ್ರಿಪ್ಸ್? ಓಕೆ, ನಮಗೆ ಈಗ ಮೇಜರ್ ಆಗಿ ನಮ್ಮ ಕ್ಯಾಪ್ಸಿಕಮ್ ಮತ್ತೆ ಚಿಲ್ಲಿಗಳಿಗೆ ಯಾವ್ದು ಬರುತ್ತೆ ಪೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಥ್ರಿಪ್ಸ್. ಈ ಥ್ರಿಪ್ಸ್ ಏನ್ ಮಾಡುತ್ತೆ ಅಂದ್ರೆ ಇದು ನಾನು ಥ್ರಿಪ್ಸ್ ದ ಇಮೇಜಸ್ ಸಹ ತೋರಿಸ್ತೀನಿ. ಅಂದ್ರೆ ಡ್ಯಾಮೇಜ್ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದ್ರೆ ಕಾಣ್ತಾ ಇದೆಯಲ್ಲ ನೋಡಿ, ಇದು ಅಪ್ವರ್ಡ್ ಕರ್ಲಿಂಗ್ ಅಂತ ಹೇಳ್ತೀವಿ. ಈ ಥ್ರಿಪ್ಸ್ ನಿಮ್ಮ ಫೀಲ್ಡ್ ಅಲ್ಲಿ ಡ್ಯಾಮೇಜ್ ಆಗಿದೆ, ಈ ಥ್ರಿಪ್ಸ್ ಬಂದಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಪ್ವರ್ಡ್ ಕರ್ಲಿಂಗ್ ಅಂತ ಆಗಿರುತ್ತೆ. ಎಲೆ ಮೇಲ್ಗಡೆ ಭಾಗ ಮುದಿರಿರುತ್ತೆ, ಮತ್ತೆ ಕಾಯಿಗಳಲ್ಲಿ ನೀವು ನೋಡ್ಬೋದು ಸಿಲ್ವರಿ ಬಚಸ್. ಇದು ಥ್ರಿಪ್ಸ್ ಒಂದು ನಿಂಫಲ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಥ್ರಿಪ್ಸ್ ಬಂದು ನಿಮಗೆ ತುಂಬಾನೇ ಅಂದ್ರೆ ಇತ್ತೀಚಿನ ದಿನಗಳಂತೂ ನೀವು ನೋಡಿದಾಗೆ ಎಲ್ಲಾ ಚಿಲ್ಲಿ ಹಾಗೂ ಇದರಲ್ಲೂ ಸಹ ಚಿಲ್ಲಿ ಮತ್ತೆ ಕ್ಯಾಪ್ಸಿಕಮ್ ಅಲ್ಲಿ ತುಂಬಾನೇ ಥ್ರಿಪ್ಸ್ ಡ್ಯಾಮೇಜ್ ತುಂಬಾನೇ ಇದೆ. ನೀವು ಇದನ್ನ ಕಂಟ್ರೋಲ್ ಮಾಡೋದಾದ್ರೆ ನಾನು ನಿಮಗೆ ಇದನ್ನು ಸಹ ತೋರಿಸ್ತೀನಿ. ಕಂಟ್ರೋಲ್ ಮೆಥಡ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಫಸ್ಟ್ ನಾವು ಕೆಮಿಕಲ್ ಹೋಗೋಕ್ಕಿಂತ ಮುಂಚೆ ನೀಮ್ ಆಯಿಲ್ ನ ಸ್ಪ್ರೇ ಮಾಡ್ಕೊಳ್ಳೋಣ. ನಮ್ಮ ಮಲ್ಟಿಪ್ಲೆಕ್ಸ್ ಮತ್ತೆ ಅಂಚುಲ್ ಕೆಮಿಕಲ್ಸ್ ಅಲ್ಲೇ ನಿಮ್ ತುಂಬಾನೇ ಬ್ರ್ಯಾಂಡ್ಸ್ ಗಳಿದ್ದಾವೆ. ಸೊ ಫಸ್ಟ್ ನೀಮ್ ಬೇಸ್ಡ್ ಇನ್ಸೆಕ್ಟಿಸೈಡ್ಸ್ ಇಂದ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ. ನೀಮ್ ಆಯಿಲ್ ನ ನೀವು 2 ml per ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಲೈಕ್ 15 ಡೇಸ್ ಒನ್ಸ್ ಅಥವಾ 20 ಡೇಸ್ ಒನ್ಸ್ ನೀವು ಸ್ಪ್ರೇ ಮಾಡ್ತಾ ಇದ್ರೆ ನೀವು ತುಂಬಾ ಹಲವಾರು ಕೀಟಗಳ ಬಾಧೆಗಳನ್ನ ನೀವು ತಡಿಬಹುದು. ಅದಾದ್ಮೇಲೆ ನಿಮಗೆ ಸ್ಟ್ರೈಕ್ ಪ್ಲಸ್ ಅಂತ ಬರುತ್ತೆ, ಇದು 5 ml per ಲೀಟರ್. ಅದಾದ್ಮೇಲೆ ಫಿಬ್ರೋನಿಲ್, ನಿಮಗೆ ಇದು ರಿಜೆಂಟ್ ಅಂತ ಟ್ರೇಡ್ ನೇಮ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಟೆಕ್ನಿಕಲ್ ನೇಮ್ ಇದೆ. ಓಕೆ, ಟ್ರೇಡ್ ನೇಮ್ ಸಹ ಇದು ಫಿಬ್ರೋನಿಲ್ ಅಂದ್ರೆ ರಿಜೆಂಟ್ ಅಂತ ಬರುತ್ತೆ. ಇದನ್ನ ನೀವು 2 ml per ಲೀಟರ್ ಹಾಕೊಳ್ಳಿ. ಅದಾದ್ಮೇಲೆ ಸ್ಪೈನೋಸ್ಯಾಡ್ ಇದೆ, ಇಮಿಡಾಕ್ಲೋಪ್ರಿಡ್ ಅಂತ ಬರುತ್ತೆ. ಇಮಿಡಾಕ್ಲೋಪ್ರಿಡ್ ಈ ತರ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ನ ನೀವು ಯೂಸ್ ಮಾಡಿ ನೀವು ಥ್ರಿಪ್ಸ್ ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಬಂದ್ರೆ ನಿಮಗೆ ಚಿಲ್ಲಿಯಲ್ಲಿ ಮೈಟ್ಸ್ ಅಂತ ಬರುತ್ತೆ.
ಈ ಮೈಟ್ಸ್ ಡ್ಯಾಮೇಜ್ ಹೇಗಿರುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ಥ್ರಿಪ್ಸ್. ನಿಮಗೆ ಥ್ರಿಪ್ಸ್ ಅಲ್ಲಿ ಅಪ್ವರ್ಡ್ ಕರ್ಲಿಂಗ್ ಇತ್ತು, ಬಟ್ ಇದರಲ್ಲಿ ಏನಾಗಿದೆ ಅಂದ್ರೆ ಡೌನ್ವರ್ಡ್ ಕರ್ಲಿಂಗ್. ಎಲೆಗಳೆಲ್ಲ ಕೆಳಭಾಗಕ್ಕೆ ಮುದುಡ್ಕೊಳ್ಳೋಕೆ ಶುರು ಮಾಡುತ್ತೆ. ಈ ಥ್ರಿಪ್ಸ್ ನ ನೀವು ಈ ಮೈಟ್ಸ್ ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ನಿಮಗೆ ಇಥಿಯಾನ್ 50% ಈಸಿ, ಇದು ನೀವು 2 ml ಲೀಟರ್ಗೆ ಹಾಕೊಂಡು ಥ್ರಿಪ್ಸ್ ಬಂದಾಗ ನೀವು ಸ್ಪ್ರೇ ಮಾಡಿದ್ರೆ ಇದನ್ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಫೆನಾಸಿಕ್ವಿನ್ ಅಂತ ಬರುತ್ತೆ, ಇದನ್ನ ಸಹ 2 ml ಹಾಕೊಂಡು ನೀವು ಕಂಟ್ರೋಲ್ ಮಾಡಬಹುದು. ಪ್ರೊಪಗೇಟ್ ಅಂತ ಬರುತ್ತೆ, ಇದು 2.5 ml ಹಾಕೊಂಡು ನೀವು ಕಂಟ್ರೋಲ್ ಮಾಡಬಹುದು. ಡೈಫೆಂಥರಾನ್ 50% ವೆಟಬಲ್ ಪೌಡರ್ ಬರುತ್ತೆ, ಇದು 8 ಗ್ರಾಮ್ ಪರ್ 10 ಲೀಟರ್ ಹಾಕೊಂಡು ನೀವು ಇದನ್ನ ಈ ಮೈಟ್ಸ್ ಡ್ಯಾಮೇಜ್ ನ ನೀವು ಕಂಟ್ರೋಲ್ ಮಾಡಬಹುದು. ಇನ್ನ ನೆಕ್ಸ್ಟ್ ನಮಗೆ ಚಿಲ್ಲಿಯಲ್ಲಿ ಬರುವಂತ ನೆಕ್ಸ್ಟ್ ಪೆಸ್ಟ್ ಅಂದ್ರೆ ಹುಳಗಳಂದ್ರೆ ಚಿಲ್ಲಿ ಫ್ರೂಟ್ ಬೋರರ್ ಅಂತ. ಇದು ಈ ನಿಮ್ಮ ಕಾಯಿಗಳನ್ನ ಕೊರೆದು ತಿನ್ನುತ್ತೆ, ಮತ್ತೆ ಎಲೆಗಳ ಸಹ ಮೇಲೆ ಡ್ಯಾಮೇಜ್ ಇರುತ್ತೆ. ಇದು ಕಾಯಿಗಳನ್ನ ಕೊರೆದು ತಿಂದಾಗ ನಿಮ್ಮ ಕ್ಯಾಪ್ಸಿಕಮ್ ಅಲ್ಲಿ ಏನಾದ್ರು ಈ ತರ ಡ್ಯಾಮೇಜ್ ಇದ್ದಾಗ ಏನಾಗುತ್ತೆ, ಏನ್ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಸಿಗಲ್ಲ ನಿಮ್ಗೆ ಈ ತರ ಪ್ರಾಬ್ಲಮ್ ಆದಾಗ. ಇದನ್ನ ಸಹ ನೀವು ಕಂಟ್ರೋಲ್ ಮಾಡಬಹುದು. ಫಸ್ಟ್ ನಾನು ಹೇಳಿದ ನೀಮ್ ಬೇಸ್ಡ್ ಇನ್ಸೆಕ್ಟಿಸೈಡ್ಸ್ ನ ನೀವು ಪ್ರೊಫೈಲೈಟಿಕ್ ಕೊಡ್ತಾ ಬಂದ್ರೆ 15 to 20 ಡೇಸ್ ಅಲ್ಲಿ ಕೊಡ್ತಾ ಬಂದ್ರೆ ಮ್ಯಾಕ್ಸಿಮಮ್ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಆಮೇಲೆ ನಂತರ ನಾವು ಕೆಮಿಕಲ್ ಮೆಥಡ್ ಹೋಗಿದ್ರೆ ಎಮಾಮೆಕ್ಟಿನ್ ಬೆನ್ಸೋಯಿಟ್ ಅಂತ ಬರುತ್ತೆ, ಇದು 4 ಗ್ರಾಮ್ ಪರ್ 10 ಲೀಟರ್ಗೆ ಹಾಕೊಂಡು ನೀವು ಸ್ಪ್ರೇ ಮಾಡಿ. ಮತ್ತೆ ಫ್ಲುಬೆಂಡಮೈಡ್ ಅಂತ ಬರುತ್ತೆ, ಇದನ್ನ ನೀವು 6 ಗ್ರಾಮ್ ಪರ್ 10 ಲೀಟರ್ಗೆ ಹಾಕಿ. ಇಂಡಕ್ಸೋಕಾರ್ಬ್ ಅಂತ ಬರುತ್ತೆ, ಇದನ್ನ ನೀವು 6.5 ml ಪರ್ 10 ಲೀಟರ್. ನೌಲರಾನ್ 7.5 ml ಪರ್ 10 ಲೀಟರ್, ಇದೆಲ್ಲ 10 ಲೀಟರ್ ಗೆ ಹೇಳ್ತಾ ಇದೀನಿ ನೋಡಿ. ಅಂಡ್ ಸ್ಪೈನೋಸ್ಯಾಡ್ ಇದೆ, ಇದನ್ನ 3.2 ml ಪರ್ 10 ಲೀಟರ್ಗೆ ಹಾಕೊಂಡು ನೀವು ಸ್ಪ್ರೇ ಮಾಡಿದ್ರೆ ಈ ಫ್ರೂಟ್ ಬೋರನ್ನ ಸಹ ನೀವು ಕಂಟ್ರೋಲ್ ಮಾಡಬಹುದು. ಮತ್ತೆ ಚಿಲ್ಲಿ ಇನ್ನೊಂದು ಪೆಸ್ಟ್ ಅಂದ್ರೆ ಚಿಲ್ಲಿ ಎಫಿಡ್ಸ್. ಇದೇನ್ ಮಾಡುತ್ತೆ, ಈ ನಿಂಫಲ್ ಸ್ಟೇಜ್ ಏನ್ ಮಾಡುತ್ತೆ, ಇದು ರಸ ಹೀರುವ ಕೀಟ. ಈ ಕೀಟ ನಿಮ್ಮ ಎಲೆಗಳಲ್ಲಿರುವ ರಸನ್ನ, ಈಗ ಸೊಳ್ಳೆ ಹೇಗೆ ನಮ್ಮ ಬಾಡಿಯಲ್ಲಿ ರಕ್ತನ ಹೀರುತ್ತೆ ಹಾಗೆ ಇದು ಎಲೆಗಳಲ್ಲಿ ರಕ್ತನ ಹೀರ್ತಾ ಬರುತ್ತೆ. ಸೊ ಈ ಹೀರ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಗಿಡಗಳಲ್ಲಿ ಆಹಾರದ ಅಂಶ, ಗಿಡ ಅದಕ್ಕಾಗಿ ತಯಾರಿಸ್ಕೊಂಡಿದ್ದ ಆಹಾರನ ಏನ್ ಮಾಡುತ್ತೆ, ಇದು ತಿಂತಾ ಬರುತ್ತೆ. ಮತ್ತೆ ಇದು ರೋಗಗಳನ್ನ ಅಥವಾ ವೈರಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಬರುತ್ತೆ. ಸೊ ಈ ಪೆಸ್ಟ್ ನಾವು ಈ ಪೆಸ್ಟ್ ಗಳನ್ನ ಏನಂತೀವಿ ಗೊತ್ತಾ, ವೆಕ್ಟರ್ಸ್ ಅಂತೀವಿ. ಕೆಲವು ಈಗ ನೀವು ಲೀಫ್ ಗಲ್ ವೈರಸ್ ನೋಡಿರ್ಬೋದು, ಮೊರ್ಡಾ ಕಾಂಪ್ಲೆಕ್ಸ್ ನೋಡಿರ್ಬೋದು, ಇದೆಲ್ಲ ಬಿಕಾಸ್ ಮೇನ್ ಆಗಿ ನಮಗೆ ಪೆಸ್ಟ್ ಇಂದಾನೇ ಆಗೋದು. ನಾವು ಯಾವತ್ತೂ ಅಷ್ಟೇ ಫಸ್ಟ್ ಪೆಸ್ಟ್ ನ ಕಂಟ್ರೋಲ್ ಮಾಡಿದ್ರೆ ವೈರಸ್ ನ ಬರ್ದಿಲ್ಲಂಗೆ ನಾವು ನಮ್ಮ ಬೆಳೆಯಲ್ಲಿ ವೈರಸ್ ಬರ್ದಿಲ್ಲಂಗೆ ತಡಿಬಹುದು. ಈಗ ಫಸ್ಟ್ ಎಲ್ಲ ಕೆಮಿಕಲ್ ಮೆಥಡ್ಗಿಂತ ಫಸ್ಟ್ ನೀವ್ ಹೇಳಿದೆ. ಮತ್ತೆ ನಿಮಗೆ ಈ ಥ್ರಿಪ್ಸ್ ಅಂತ ಹೇಳಿದ್ನಲ್ಲ, ಥ್ರಿಪ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮಗೆ ಇದು ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಸಿಗುತ್ತೆ, ಅಂಟು ಬಲೆಗಳು ಸಿಗುತ್ತೆ. ಅದನ್ನ ನೀವು ನಿಮ್ಮ ಪಾಲಿಯೋಸ್ ನಲ್ಲಿ ಯೂಸ್ ಮಾಡಿ, ಮತ್ತೆ ಎಲ್ಲೋ ಸ್ಟಿಕ್ಕಿ ಟ್ರಾಪ್ ಗಳನ್ನ ಯೂಸ್ ಮಾಡಿ, ಅಲ್ಲೇ ನೀವು ತುಂಬಾನೇ ಇನ್ಸೆಕ್ಟ್ ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಇದಕ್ಕೆ ಯಾವ್ಯಾವ ಇನ್ಸೆಕ್ಟಿಸೈಡ್ ಆಗುತ್ತೆ ಅಂದ್ರೆ ಯಾವುದೇ ಆಗಿರ್ಬೋದು, ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಯಾವ್ದನ್ನ ನೀವು ಸ್ಪ್ರೇ ಮಾಡಿದ್ರು ಈ ಎಫಿಡ್ಸ್ ನ ನೀವು ಕಂಟ್ರೋಲ್ ಮಾಡಬಹುದು. ಮತ್ತೆ ವೈಟ್ ಫ್ಲೈ ಅಂತ ಹೇಳ್ತಾರೆ. ವೈಟ್ ಫ್ಲೈ ಈಗ ನೀವು ಎಲ್ಲೋ ಸ್ಟಿಕ್ಕಿ ಟ್ರಾಪ್ ಯೂಸ್ ಮಾಡಿದ್ರೆ ಅಂತೂ ವೈಟ್ ಫ್ಲೈ ಮ್ಯಾಕ್ಸಿಮಮ್ ನೀವು ಅಲ್ಲೇನೆ ಕಂಟ್ರೋಲ್ ಮಾಡಬಹುದು. ಅಕಸ್ಮಾತ್ ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗಿದ್ದಾಗ ಅಥವಾ ಇನ್ಸೆಕ್ಟಿಸೈಡ್ ಸ್ಪ್ರೇ ಹೋಗ್ತೀನಿ ಅಂದಾಗ ನೀವು ಸ್ಟ್ರೈಕ್ ಪ್ಲಸ್ ಅಂತ ಇದೆ, ಅದನ್ನ 5 ml ಪರ್ ಲೀಟರ್ಗೆ ಹೋಗಿ. ಮತ್ತೆ ಇಮಿಡಾಕ್ಲೋಪ್ರಿಡ್ ಅಂತ ಇದೆ, ಅದನ್ನ 17.8 SL ಅಂತ ಬರುತ್ತೆ, ಅದು 3.3 ml ಪರ್ ಲೀಟರ್ಗೆ ಹೋಗಿ. ಕ್ವಿನಾಲ್ ಫಾಸ್ ಇದೆ, ಈ ತರ ಇನ್ಸೆಕ್ಟಿಸೈಡ್ಸ್ ಇದೆ, ಅದನ್ನ ನೀವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ನ ಫಾಲೋ ಮಾಡಿ. ಓಕೆ, ಈಗ ನಾವು ಡಿಸೀಸ್ ಬಗ್ಗೆ ಮಾತಾಡೋಣ. ಡಿಸೀಸಸ್ ಮೇಜರ್ ಆಗಿ ನಮಗೆ ಕ್ಯಾಪ್ಸಿಕನ್ ಮತ್ತೆ ಚಿಲ್ಲಿಲಿ ಎಲ್ಲ ಕಾಮನ್ ಡಿಸೀಸೇ ಬರೋದು. ಲೈಕ್ ಆಂಥ್ರಾಕ್ನೋಸ್ ಇರ್ಬೋದು, ಅಥವಾ ಪೌಡ್ರಿ ಮಿಲ್ಡ್ಯೂ ಇರ್ಬೋದು, ಅಥವಾ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀನಿ, ಮೊದಲು ಹೇಳ್ತಾ ಇದ್ದೀನಿ, ಡ್ಯಾಂಪಿಂಗ್ ಆಫ್ ಸಹ ಬರ್ಬೋದು. ನೀವು ಚಿಲ್ಲಿ ಪೌಡರ್ ಮಿಲ್ಡ್ಯೂದು ನೀವು ಸಿಂಪ್ಟಮ್ಸ್ ನೋಡಬಹುದು. ನಿಮಗೆ ವೈಟ್ ಪೌಡರಿ ಗ್ರೋತ್ ಇರುತ್ತೆ. ಸೊ ಲೀಫ್ ತಳಭಾಗದಲ್ಲಿ ನಿಮಗೆ ಫಸ್ಟ್ ಸ್ಪಾಟ್ಸ್ ತರ ಸಿಗುತ್ತೆ, ತಳಭಾಗದಲ್ಲಿ ನಿಮಗೆ ಏನಾಗುತ್ತೆ, ಬೂದಿ ತರ ಸಿಗುತ್ತೆ. ಇದನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಸೈಮಾಕ್ಸಿಲಿನ್ ಅಂತ ಬರುತ್ತೆ, ಮತ್ತೆ ಮ್ಯಾಂಕೋಸಿಲ್, ಇದನ್ನ ನೀವು ಸ್ಪ್ರೇ ಮಾಡಬಹುದು. ಫಸ್ಟ್ ನೀವು ವೆಟಬಲ್ ಸಲ್ಫರ್ ಸಹ 3 ಗ್ರಾಮ್ ಅಂತೆ 1 ಲೀಟರ್ಗೆ 3 ಗ್ರಾಮ್ ಅಂತ ನೀವು ಯೂಸ್ ಮಾಡಬಹುದು. ಮತ್ತೆ ಟ್ರೈಸೈಕ್ಲೋಸಾಲ್ ಬರುತ್ತೆ, ಹೆಕ್ಸೋಕೊನಜೋಲ್ ಅಂತ ಬರುತ್ತೆ, ಆಮೇಲೆ ಟೆಬುಕೊನಜೋಲ್ ಯಾವುದು, ಮತ್ತೆ ಟ್ರೈಸೈಕ್ಲೋಸಾಲ್ ಇದು ಬರುತ್ತೆ. ಇದನ್ನ ನೀವು 1 ಗ್ರಾಮ್ ಪರ್ ಲೀಟರ್ಗೆ ಹಾಕೊಂಡು ನೀವು ಇದನ್ನ ಸ್ಪ್ರೇ ಮಾಡಿದ್ರೆ ಇದನ್ನ ಕಂಟ್ರೋಲಿಗೆ ತರಬಹುದು. ನಾನು ಇನ್ನೊಂದು ಹೇಳಿದೆ ಆಂಥ್ರಾಕ್ನೋಸ್ ಅಂತ. ಸೊ ನಮ್ಮ ಈ ಆಂಥ್ರಾಕ್ನೋಸ್ ಏನ್ ಮಾಡುತ್ತೆ, ಫ್ರೂಟ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಲೀವ್ಸ್ ಮೇಲೆ ಇರುತ್ತೆ, ಬಟ್ ಫ್ರೂಟ್ ತುಂಬಾ, ಈ ಆಂಥ್ರಾಕ್ನೋಸ್ ಬಂದಾಗ ಏನಾಗುತ್ತೆ, ನಮ್ಮ ಮಾರ್ಕೆಟ್ ವ್ಯಾಲ್ಯೂ ತುಂಬಾನೇ ಕಡಿಮೆ ಆಗ್ತಾ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಸೊ ಟಾರ್ಗೆಟ್ ಬೋರ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ತುಂಬಾನೇ ದೊಡ್ಡ ಸ್ಪಾಟ್ ಬಂದು ನಿಮಗೆ ಅದು ಟಾರ್ಗೆಟ್ ಬೋರ್ಡ್, ಇವಾಗ ನಾವು ಎಲ್ಲ ಥ್ರೋ ಮಾಡ್ತೀವಲ್ಲ, ಟಾರ್ಗೆಟ್ ಬೋರ್ಡ್ ಅಂತ ಬರುತ್ತಲ್ಲ, ಆ ತರ ಸಿಂಪ್ಟಮ್ಸ್ ಇದರಲ್ಲಿ ಕಾಣಿಸುತ್ತೆ. ಸೊ ಇದನ್ನ ನೀವು ಕಂಟ್ರೋಲ್ ಮಾಡಬೇಕಾದ್ರೆ
ಓಕೆ, ಯಾವ್ದಾದ್ರು ನೀವು ಫಂಜಿಸೈಡ್ ನೀವು ಸ್ಪ್ರೇ ಮಾಡಬಹುದು. ನೀವು ಹೆಕ್ಸಾಕೊನಜೋಲ್ ಇರ್ಬೋದು, ಅದನ್ನು ಸಹ ಯೂಸ್ ಮಾಡಬಹುದು. ಪ್ರೊಪಿಕೊನಜೋಲ್ ಯೂಸ್ ಮಾಡಬಹುದು. ನಿಮಗೆ ಜಿನೇಬ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಬಹುದು. ಮತ್ತೆ ಜಿನೇಬ್ ಮತ್ತೆ ಹೆಕ್ಸಾಕೊನಜೋಲ್ 2 ಗ್ರಾಮ್ ಪರ್ ಲೀಟರ್ ಯೂಸ್ ಮಾಡಬಹುದು. ಟ್ರೈಸೈಕ್ಲೋಸೋಲ್ ಪ್ಲಸ್ ಮ್ಯಾಂಕೋಸೆಬ್ ಅಂತ ಬರುತ್ತೆ, ಅದನ್ನು ಸಹ ನೀವು 2 ಗ್ರಾಮ್ ಪರ್ ಲೀಟರ್ ಯೂಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಮೋಸ್ಟ್ ಆಫ್ ದ ಯಾವ್ದು ಶಿಲೀಂಧ್ರದಿಂದ ಬಂದಿರುವಂತಹ ರೋಗಗಳನ್ನ ನೀವು ಕಂಟ್ರೋಲ್ ಮಾಡಬಹುದು. ಅದಾದ್ಮೇಲೆ ಈಗ ಓಕೆ, ಕಮೆಂಟ್ ಯಾರು ಹೇಳಿದ್ರಿ? ದಿವ್ಯಾ ಸೋಮಶೇಖರ್, ಕುಡ್ ಯು ಪ್ಲೀಸ್ ಎಲಾಬ್ರೇಟ್ ಆನ್ ಹೌ ಟು ಕಂಟ್ರೋಲ್ ಥ್ರಿಪ್ಸ್? ಓಕೆ, ದಿವ್ಯಾ ಸೋಮಶೇಖರ್ ಅವರಿಗೆ ನಿಮಗೆ ನಿಮ್ಮ ಆನ್ಸರ್ಗೆ ನಾನು ಉತ್ತರ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಓಕೆ, ಇನ್ನ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಸಹ ನೀವು ಕೇಳಬಹುದು. ಯಾವ್ದಾದ್ರು ನಿಮಗೆ ಕಂಟ್ರೋಲ್ ಮೆಥಡ್ಸ್ ಅಲ್ಲಿ ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂದಾಗ ನೀವು ನಮ್ಮ ಹತ್ರ ಕಮೆಂಟ್ಸ್ ಮಾಡಿ ಕೇಳಬಹುದು. ಅಂಡ್ ಯಾರಿಗೂ ಡೌಟ್ಸ್ ಇಲ್ಲ ಅಂದ್ರೆ ನಾವು ಸೆಷನ್ ಬೇಕಾದ್ರೆ ಕ್ಲೋಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ನಮ್ಮ ಅಗ್ರಿಪ್ಲೆಕ್ಸ್ ಇಲ್ಲಿ ನೀವು ಕಾಲ್ ಮಾಡಿ ಯಾವುದೇ ಡೌಟ್ಸ್ ಇದ್ರು, ಈಗ ಯಾವ್ದಾದ್ರು ಡೌಟ್ಸ್ ಬಂದಿದ್ರೆ ನೀವು ತಿಳಿಸಬಹುದು ಅಥವಾ ಕಾಲ್ ಮಾಡಿ. ನಮ್ಮ ವಾಟ್ಸ್ಆಪ್ ನಂಬರ್ 9538510000 ಈ ನಂಬರ್ಗೆ ನೀವು ನಿಮ್ಮ ಫೋಟೋಸ್ನ ಅಪ್ಲೋಡ್ ಮಾಡಿ. ನಿಮ್ಮ ಬೆಳೆಗಳಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಪ್ಡೇಟ್ ಮಾಡಿ, ಅದನ್ನು ಸಹ ನೋಡ್ತೀವಿ. ಮತ್ತೆ ನಿಮ್ಗೆ ಯಾವುದೇ ರೀತಿಯ ಕೃಷಿಗೆ ಬೇಕಾದಂತ ಇನ್ಪುಟ್ಸ್ ಯಾವುದೇ ರೀತಿಯಾದ ಬೀಜದಿಂದ ಯಂತ್ರೋಪಕರಣಗಳ ಬಗ್ಗೆ ಅಲ್ಲಿ ತನಕನೂ ಸಹ ನಾವು ಇಲ್ಲಿಂದ ಸಪ್ಲೈ ಕೊಡ್ತೀವಿ. ಅದನ್ನ ನೀವು ಸಹ ಉಪಯೋಗ ಪಡ್ಕೊಬಹುದು. ಮತ್ತೆ ನಮ್ಮ ಆಪ್ ಯೂಸ್ ಮಾಡಿ, ಆಪ್ ಸ್ಟೋರ್ ಅಲ್ಲಿ ಇದೆ, ಯೂಸರ್ ಫ್ರೆಂಡ್ಲಿ ಆಪ್ ಇದೆ. ಎಲ್ಲ ಕನ್ನಡ ಭಾಷೆಯಲ್ಲಿ, ಎಲ್ಲ ಭಾಷೆಯಲ್ಲಿ ಇದೆ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಇದನ್ನ ನೀವು ಯೂಸ್ ಮಾಡಿ, ಇದರಲ್ಲಿ ನಿಮಗೆ ತುಂಬಾನೇ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಕೆಲವೊಂದು ಡಿಸೀಸ್ ಸಿಂಪ್ಟಮ್ಸ್ ಅಲ್ಲೇ ಇದೆ, ನೀವು ಕ್ಲಿಕ್ ಮಾಡ್ತಾ ಹೋದ್ರೆ ಬೈ ಪೆಸ್ಟಿಸೈಡ್ಸ್ ಅಂತ ಆಪ್ಷನ್ ಇದೆ. ನೀವು ಕ್ಲಿಕ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಮಾಲಿಕ್ಯೂಲ್ ನಾವು ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ಅಲ್ಲಿ ಬರುತ್ತೆ. ಸರ್ ವಿಜಯ್ ಅವರೇ, ಈಗ ಲೀಫ್ ಕಲ್ ಬಗ್ಗೆ ನಾನು ಈ ಮುರುಡಾ ಕಾಂಪ್ಲೆಕ್ಸ್ ಈಗ ಒಂದು 5 ನಿಮಿಷದ ಮುಂದೆ ಹೇಳಿದೀನಿ. ನೀವು ವಿಡಿಯೋನ ಹಿಂದೆಯಿಂದ ಪ್ಲೇ ಮಾಡಿದ್ರೆ ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಫಸ್ಟ್ ಇಂದಾನೇ ಕಂಟ್ರೋಲ್ ಮಾಡಿ ಲೀಫ್ ಕರ್ಲ್ನ. ಫಸ್ಟ್ ವೆಕ್ಟರ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಮತ್ತೆ ಟ್ರ್ಯಾಪ್ಸ್ ಯೂಸ್ ಮಾಡಿ ಅಂತೆಲ್ಲ ಹೇಳಿದೀನಿ. ಸೊ ನೀವು ವಿಡಿಯೋನ ಮೊದಲಿಂದ ನೋಡಿದ್ರೆ ನಿಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಓಕೆ, ಸೆಷನ್ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಎಲ್ಲರಿಗೂ ಧನ್ಯವಾದ. ಇನ್ನೇನಾದ್ರು ಡೌಟ್ಸ್ ಇದ್ರೆ ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ. 08061116333 ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿನ ಪಡಿಬಹುದು. ಧನ್ಯವಾದ.